ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ದೇವರೇ, ಕೊಂಡಾಟಗಳು ತಂದೆ. ಹೌದು ತಂದೆ, ರಾತ್ರಿಯೆಲ್ಲ ನಮಗೆ ಸುಖವಾದ ನಿದ್ದೆಯನ್ನು ಕೊಟ್ಟು ಇವತ್ತು ಜೀವಂತ ದಿನ ಕೊಟ್ಟಿದ್ದೀರಿ ಅಂದರೆ ದೇವರೇ, ನಿಮ್ಮ ಕೆಲಸ ಇದೆ ದೇವರೇ. ಅದರ ನಿಮಿತ್ತವಾಗಿ ನಮಗೆ ಹೊಸ ದಿನವನ್ನು ಕೊಟ್ಟಿದ್ದೀರಿ ದೇವ ತಂದೆ. ಈ ದಿನದಲ್ಲಿ ಕರ್ತನೆ, ನಿಮ್ಮ ಗ್ರಂಥದಲ್ಲಿ ಬರೆದ ಪ್ರಕಾರ ನಾವು ಪ್ರತಿಯೊಬ್ಬರು ಜೀವಿಸಲಿಕ್ಕೆ ಸಹಾಯ ಮಾಡು. ಮತ್ತು ತಂದೆ, ಈ ದಿನದಲ್ಲಿ ಕರ್ತನೆ ಪ್ರಾಮುಖ್ಯವಾಗಿ ನಿನ್ನ ಸಂದೇಶಗಳನ್ನು ಕೊಡುವಾಗ ಹೇಳುವಂಥ ನನಗೆ ದೇವರೇ ಪರಿಶುದ್ಧಾತ್ಮನ ಸಹಾಯವನ್ನು, ಅದೇ ರೀತಿ ಕೇಳುವ ಎಲ್ಲ ನಿಮ್ಮ ಮಕ್ಕಳಿಗೆ ವಿವೇಕವನ್ನು, ಜ್ಞಾನವನ್ನು ದಯಪಾಲಿಸು. ಹೇಗೋ ತಂದೆ, ಪ್ರತಿಯೊಬ್ಬರು ನಿನ್ನ ಮಾತುಗಳನ್ನು ಕೇಳಿ ನಮ್ಮ ಹೃದಯಗಳನ್ನು ದೇವರು ತಿಳಿದುಕೊಂಡು ನಿತ್ಯ ಜೀವಕ್ಕೆ ನಾವು ಬಾಧಿಸ್ತರಾಗಲಿಕ್ಕೆ ನಿನ್ನ ಸಹಾಯ ಮಾಡು ತಂದೆ. ಇಲ್ಲಿವರೆಗೂ ನಿಮ್ಮನ್ನು ಹಾಡುಗಳ ಮೂಲಕವಾಗಿ ದೇವರೇ ನಿನ್ನ ಮಕ್ಕಳು ನಿನ್ನ ಮಹಿಪಡಿಸಿದ್ರಪ್ಪ, ಪ್ರಾರ್ಥನೆ ಮೂಲಕವಾಗಿ ನಿನ್ನ ಮಹಿಪಡಿಸಿದ್ರಪ್ಪ ದೇವರೇ. ಮುಂದಿನ ಸಮಯದಲ್ಲಿ ದೇವರೇ ವಾಕ್ಯವನ್ನು ಕೊಡುವಾಗ ದೇವರೇ ನೀವೇ ನಮ್ಮ ಜೊತೆ ಮಾತನಾಡಿ ಬಲಪಡಿಸಿರಿ. ಏಸು ಹೆಸರಲ್ಲಿ ತಂದೆ, ಆಮೇಲೆ. ಓಕೆ ಬ್ರದರ್, ಕರ್ತನಾದಂಥ ಏಸು ಕ್ರಿಸ್ತರ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವ್ರ ಮಕ್ಕಳೇ, ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ಪಾಠವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದರಿಂದ ಪ್ರತಿಯೊಬ್ಬರು ಸಹ ಇದನ್ನು ಬರ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದೇವ್ರ ಮಕ್ಕಳೇ, ಇವತ್ತಿನ ಮಾತಾಡುವಂಥ ಅಂಶದ ಹೆಸರು ಏನು ನೋಡಪ್ಪ, ದೇವರೇ ನಿನ್ನ ರೂಪಕ್ಕೆ ಬದಲಾಗಬಹುದೇ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಪ್ರೆ, ದೇವರೇ ನಿನ್ನ ರೂಪಕ್ಕೆ ಬದಲಾಗಬಹುದೇ. ಏನಕ್ಕೆ ಈ ಒಂದು ಅಂಶವನ್ನು ಆಲೋಚನೆ ಮಾಡ್ತಾ ಇದೆ ಅಂದರೆ, ಪ್ರತಿಯೊಬ್ಬ ಕ್ರೈಸ್ತರು ಈ ಒಂದು ಅಂಶವನ್ನು ನಾವು ನೋಡಲೇಬೇಕಾದಂಥ ಸಂದರ್ಭ ಪ್ರೆ. ಯಾಕಂದ್ರೆ ಪ್ರೆ, ಇಂದಿನ ಸಮಾಜದಲ್ಲಿ, ಇಂದಿನ ಕ್ರೈಸ್ತರ ಸಮಾಜದಲ್ಲಿ ನೋಡೋದಾದರೆ, ದೀಕ್ಷಾಸ್ಥಾನ ತೆಗೆದುಕೊಂಡು ನಾವು ಸಭೆಯಲ್ಲಿ ಸದಸ್ಯರಾಗಿದ್ದೀವಿ, ನಾವು ಸಭೆಯಲ್ಲಿ ಹಿರಿಯರಾಗಿದ್ದೀವಿ ಎಂದು ನಾವು ಪರಲೋಕಕ್ಕೆ ಹೋಗ್ತೀವಿ, ಅದಕ್ಕಾಗಿ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೀವಿ, ಸಾಕಲ್ವಾ? ನಾವೀಗ ಆಲ್ರೆಡಿ ಸಭೆಗೆ ಹೋಗ್ತಾ ಇದ್ದೀವಿ, ಈ ಸಭೆಯಲ್ಲಿ ಹಿರಿಯರಾಗಿದ್ದೀವಿ, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದೀವಿ, ಪರಲೋಕಕ್ಕೆ ಹೋಗೋಕ್ಕೆ ಸಾಕಲ್ವ? ಇಷ್ಟು ಸಾಕಲ್ವಾ ಅಂತ ಹೇಳ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಸಭೆಗಳಲ್ಲೂ ಸಹ, ಪ್ರತಿಯೊಂದು ಸಂಘಗಳಲ್ಲೂ ಸಹ ಈ ರೀತಿ ಹೇಳ್ಕೊಳ್ತಾ ಇದ್ದಾರೆ. ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಸಾಕು, ನಾವು ಪರಲೋಕ ಹೋಗ್ತೀವಿ, ಸಭೆಯಲ್ಲಿ ಹಿರಿಯರಾಗ್ಬಿಟ್ರೆ ಸಾಕು, ನಾವು ಪರಲೋಕ ಹೋಗ್ತೀವಿ, ನಾವು ದಶಮಭಾಗ ಕೊಟ್ಟರೆ ಸಾಕು, ನಾವು ಪರಲೋಕ ಹೋಗ್ತೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಬೈಬಲಲ್ಲಿ ಪೌಲನು ಹೇಳ್ತಾನೆ ಪ್ರೆ, ಬೈಬಲಲ್ಲಿ ಪೌಲನು ಏನಂತ ಹೇಳ್ತಾನೆ, ದೀಕ್ಷಾಸ್ಥಾನ ತೆಗೆದುಕೊಂಡು ಸಭೆಗೆ ಬಂದ ಕ್ರೈಸ್ತರಿಗೆ ಪೌಲ ಏನು ಹೇಳ್ತಾನೆ ಬಂದಪ್ರೆ, ದಯಮಾಡಿ ಓದಿಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಇಬ್ರಿಯ 6ನೇ ಅಧ್ಯಾಯ 1ರಿಂದ ದಯಮಾಡಿ ಓದಿಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ ನಾವು ಓದಿಕೊಳ್ಳೋಣ. ಆದದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ನಾನ, ಅಸ್ತಾರ್ಪಣಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಸಾಕು ಇಲ್ಲಿ ಥ್ಯಾಂಕ್ಸ್ ಅಕ್ಕ. ಇಲ್ಲಿ ದೇವರು ಪೌಲನ ಮೂಲಕ ಬರೆಸ್ತಾ ಇದ್ದಾರೆ. ಏನಂತ ಬರೆಸ್ತಾ ಇದ್ದಾರೆ, ಇಲ್ಲಿ ವಿಶ್ವಾಸಿಗಳಾದ ನೀವು ಯಾವ ರೀತಿ ಇರಬೇಕೆಂದು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಕ್ರೈಸ್ತರು, ವಿಶ್ವಾಸಿಗಳು ಯಾವ ರೀತಿ ಇರಬೇಕಂತ ಭಾಳ ಸ್ಪಷ್ಟವಾಗಿ ದೇವರಾತ್ಮನ ಮೂಲಕವಾಗಿ ದೇವರು ಪೌಲನ ಕೈಲಿ ಬರೆಸ್ತಾ ಇದ್ದಾರೆ. ಅಂದರೆ ದೀಕ್ಷಾಸ್ಥಾನದ ಬಗ್ಗೆ, ಪುನರ್ಸ್ಥಾನದ ಬಗ್ಗೆ, ಆಶೀರ್ವಾದದ ಬಗ್ಗೆ, ನೀವು ಸತ್ತ ಮೇಲೆ ಬದುಕ್ತೀರಾ, ನಿಮಗೆ ನ್ಯಾಯ ತೀರ್ಪು ಇದೆ ಎಂದು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತನಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಇವತ್ತು ನೋಡುವಾಗ ಅನೇಕ ಸಭೆಗಳಲ್ಲಿ ಬರೀ ಪುನಃಸ್ಥಾನದ ಬಗ್ಗೆ, ದೀಕ್ಷಾಸ್ಥಾನದ ಬಗ್ಗೆ 20 ವರ್ಷ ಆಗಿದೆ ಸಭೆಗೆ ಹೋಗಿ. ಆ ವಿಶ್ವಾಸಿಗಳಿಗೆ
ಏನಾಗ್ತಾರೆ, ಬರೀ ಪ್ರಥಮ ಬೋಧನೆ ಕೊಡ್ತಾ ಇದ್ದಾರೆ ಪ್ರಥಮ ಬೋಧನೆ ಕೊಡ್ತಾ ಇದ್ದಾರೆ. ಬರೀ ದಿಗಂತ ಇದೆ, ಪುನರುತ್ಥಾನ ಇದೆ, ನ್ಯಾಯ ತೀರ್ಪಿದೆ, ಈ ರೀತಿಯಾದಂಥ ವಾಕ್ಯಗಳನ್ನು ನಾವು ಕೊಡ್ತಾ ಇರೋದನ್ನ ನೋಡ್ತೀವಿ. ಬೋಧಕರು ಬೋಧಿಸ್ತಾ ಇರ್ತಾರೆ. ಇದರಲ್ಲಿ ಪ್ರಥಮ ಬೋಧನೆ ನಾವು ದೇವರ ಸಭೆಯಾಗಿ ಕಡಲ್ಪಡಬೇಕು. ಪೂರ್ಣವಾದ ತಿಳುವಳಿಕೆ ನಾವು ಸಾಗುತ್ತಾ ಮುಂದೆ ಸಾಗೋಣ. ನಾವು ಕ್ರೈಸ್ತರಾದ ನಾವು ಬರೀ ಕ್ರೈಸ್ತರಾದರೆ ಸಾಲದು, ಬರೀ ವಿಶ್ವಾಸಿಗಳಾದರೆ ಸಾಲದು, ಬರೀ ಸಭೆಗೆ ಹೋದರೆ ಸಾಲದು. ಏನಂತಂದರೆ ನಾವು ಸಂಪೂರ್ಣವಾಗಿ ಬೆಳಿಬೇಕಂತ, ನಾವು ಸಂಪೂರ್ಣವಾಗಿ ಬೆಳಬೇಕು. ಆದರೆ ಇವತ್ತಿನ ಮನುಷ್ಯರು ಸಭೆಯಲ್ಲಿ ನಾನು ದೀನತೆ ತಗೊಂಡಿದ್ದೀನಿ, ನಾನು ಹಿರಿಯವನು ಎಂದು ಹೇಳ್ಕೊಳ್ತಾ ಇದ್ದೇನೆ ಹೊರತು ಸಂಪೂರ್ಣವಾಗಿಲ್ಲ ಸಂಪೂರ್ಣವಾಗಿ ಬೆಳೀತಾ ಬಂದಿಲ್ಲ. ಆದರೆ ದೇವರ ಆಲೋಚನೆ ಅದರಲ್ಲಿ ಅದಲ್ಲ ದೇವರ ಆಲೋಚನೆ ಪ್ರತಿಯೊಬ್ಬರು ಬೆಳಿಬೇಕು, ತಿಳುವಳಿಕೆ ಜ್ಞಾನಕ್ಕೆ ಹೋಗ್ಬೇಕಂತ. ಬೈಬಲ್ ಇರುವಂಥ ಪ್ರತಿಯೊಂದು ಜ್ಞಾನ ನಮ್ಮೆಲ್ಲರಿಗೂ ಅರ್ಥ ಆಗಬೇಕಂತ ದೇವರ ಉದ್ದೇಶ. ದೇವರು ಕ್ರೈಸ್ತರನ್ನ ಕುರಿತು ನನ್ನ ಮಕ್ಕಳು ಲೋಕವನ್ನು ತಲಾ ಕೆಳಗಾಗಿ ಮಾಡಬೇಕು. ಅಂದರೆ ಯಾವ ಪ್ರಶ್ನೆಗಳು ಬಂದರೂ ಸಹ ನನ್ನ ಮಕ್ಕಳು ಮತ್ತೊಬ್ಬರಿಗೆ ಉತ್ತರವನ್ನು ಹೇಳ್ಬೇಕನ್ನೋದೇ ದೇವರ ಆಲೋಚನೆ ಇರ್ತಾರೆ. ಆದರೆ ಇಂದಿನ ದಿನಗಳಲ್ಲಿ ನೋಡುವಾಗ ಕ್ರೈಸ್ತರು ಪ್ರಥಮ ಬೋಧನೆಯಲ್ಲಿ ನಿಂತುಬಿಟ್ಟಿದ್ದಾರೆ ಪ್ರಥಮ ಬೋಧನೆಯಲ್ಲೇ ನಿಂತುಬಿಟ್ಟಿದ್ದಾರೆ ನೋಡಿ, ನಾವು ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪದಾರ್ಥ ಕೊಡ್ತೀವಿ ಆಗುಟ್ಟಿರುವಂಥ ಮಗುವೆ ಸುಮಾರು 1 ವರ್ಷಕ್ಕಂಟು ಸಹ ಚಿಕ್ಕ ಚಿಕ್ಕ ಪದಾರ್ಥವನ್ನು ಕೊಡ್ತೀವಿ. ಯಾಕಂದರೆ ಅದಕ್ಕೆ ದೊಡ್ಡ ಪದಾರ್ಥ ಕೊಡೋಂಗಿಲ್ಲ, ಅದು ಚಿಕ್ಕ ಮಗು. ಅದೇ ದೊಡ್ಡವ್ರಿಗೆ ದೊಡ್ಡ ದೊಡ್ಡ ಪದಾರ್ಥಗಳನ್ನು ಕೊಡ್ತೀವಿ. ಯಾಕಂದರೆ ಅವನು ಬೆಳೆದಿದ್ದಾನೆ, ಅವನು ತಿಂದರೆ ಎಲ್ಲ ಡೈಜೆಸ್ಟ್ ಆಗ್ತದೆ ಅಂತ ದೊಡ್ಡವ್ರಿಗೆ ಎಲ್ಲವನ್ನೂ ಕೊಡ್ತೀವಿ. ಚಿಕ್ಕ ಮಗುಗೆ ಆ ಥರ ಕೊಡೋಕ್ಕಾಗಲ್ಲ. ಗಟ್ಟಿಯಾದಂಥ ಪದಾರ್ಥವನ್ನು ಏನು ಮಾಡ್ತೀವಿ, ದೊಡ್ಡವ್ರಿಗೆ ಕೊಡ್ತೀವಿ. ಯಾಕೆ ಅಂದರೆ ಯಾಕಂದ್ರೆ ಅವ್ರು ದೊಡ್ಡವನಾಗಿದ್ದಾನೆ, ಅವನು ಜೀರ್ಣಿಸುವ ಶಕ್ತಿ ಇದೆ. ಅದರಿಂದ ನಾವು ಏನು ಮಾಡ್ತೀವಿ, ಆದರೆ ನಾವು ಪ್ರಥಮ ಬೋಧನೆಯಲ್ಲಿ ಇದ್ದೀವಿ. ಇವತ್ತು ಅನೇಕರು ನೋಡುವಾಗ ಇನ್ನೂ ಪ್ರಥಮ ಬೋಧನೆಯಲ್ಲಿ ಇದ್ದಾರೆ. 20 ವರ್ಷ ಆಯಿತು, 30 ವರ್ಷ ಆಯಿತು, ಸಭೆಗೆ ಹೋಗಿ 50 ವರ್ಷ ಆಯಿತು, ಪೂರ್ಣವಾದ ತಿಳುವಳಿಕೆಗೆ ಬರದೆ ಇನ್ನೂ ಸಹ ದೀಕ್ಷಾಸ್ಥಾನ ಮತ್ತು ಆ ಪುನರುತ್ಥಾನ ಈ ರೀತಿಯೇ ಹೇಳ್ಕೊಂಡು ಅದರಲ್ಲೇ ಇದ್ದಾರೆ ದೇವ್ರ ಮಕ್ಕಳೇ. ನಾವು ಯಾವಾಗ ಸಂಪೂರ್ಣವಾಗಿ ಬೆಳಬೇಕು ಯಾಕಂದರೆ ದೇವ್ರ ಉದ್ದೇಶ ಅದರಿಂದ ನಾವು ಪೂರ್ಣವಾದ ತಿಳುವಳಿಕೆ ಹೋಗಬೇಕೆಂದು ದೇವರ ಆಸೆ ನಮ್ಮನ್ನು ಉಂಟು ಮಾಡಿದಂಥ ದೇವರ ಆಸೆ. ಯಾಕಂದರೆ ಒಬ್ಬ ತಂದೆ ತಾಯಿಗಳಿಗೆ ಒಬ್ಬ ಮಗು ದಿನೇ ದಿನೇ ಬೆಳೀತಾ ಇರಬೇಕು, ಆಗ ಸಂತೋಷ. ಅದು ಮಾತನಾಡಬೇಕು, ABCD ಬರೀಬೇಕು, 1ನೇ ತರಗತಿಗೆ ಹೋಗು, 2ನೇ ತರಗತಿಗೆ ಹೋಗು, ಹೀಗೆ ಹೋಗುವಾಗ ಆ ತಂದೆ ತಾಯಿಗಳಿಗೆ ತನ್ನ ಮಗನ ಕುರಿತು ಬಹಳ ಸಂತೋಷ ಅದೇ ರೀತಿ ಕ್ರೈಸ್ತ ವಿಶ್ವಾಸಿಗಳನ್ನು ನಾವು ಪ್ರತಿಯೊಬ್ಬರು ಬೆಳೀತಾ ಇರಬೇಕು. ದೇವರ ವಾಕ್ಯದಲ್ಲಿ ಬೆಳೀತಾ ಇರುವಾಗ ದೇವರು ಅದೇ ದೇವರ ಒಂದು ಆಸೆ ಆಗಿದೆ ಯಾಕಂದರೆ ಯಾವ ರೀತಿ ನಾವು ಬೆಳಿಬೇಕಂದ್ರೆ ಎಫೆಸಕ್ಕೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ ನೋಡೋಣ ಎಫೆಸಕ್ಕೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ನೋಡಿ ಏನಂತ ಹೇಳ್ತದಾನೆ ಪೌಲನು ಎಫೆಸ ಪಟ್ಟಣಕ್ಕೆ ಹೇಳ್ತದಾನೆ, ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು. ಅಂದರೆ ಇಲ್ಲಿ ನೋಡುವಾಗ ದೇವರ ವಾಕ್ಯ ಪೂರ್ಣ ಸ್ಥಿತಿಗೆ ಬರಬೇಕು. ಯೇಸು ಕ್ರಿಸ್ತನ ಸಂಪೂರ್ಣತೆ ಉಳ್ಳವನು, ದೇವರ ಮಗನಾದಂಥ ಯೇಸು ಕ್ರಿಸ್ತನು ಸಂಪೂರ್ಣತೆ ಉಳ್ಳವನು ಎಲ್ಲ ವಿಷಯದಲ್ಲಿ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕೆಂದರೆ
ನಾವು ಕ್ರಿಸ್ತನಾಗಿ ಇದ್ದೀವಿ ಒಬ್ಬರೇ. ಆಲೋಚನೆ ಮಾಡಿರಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ, ಪ್ರತಿನಿತ್ಯ ಸಭೆಗೆ ಹೋಗ್ತಾ ಇದ್ದೀವಿ, ಆದರೆ ಕ್ರಿಸ್ತನ ಗುಣಗಳು ನಮ್ಮಲ್ಲಿದ್ದೀವ? ಕ್ರಿಸ್ತನಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ ಪ್ರೇ. ಅದಕ್ಕೆ ಯೇಸುವಿನ ರೂಪಕ್ಕೆ ನಾವು ಬದಲಾಗಬೇಕು. ಯೇಸು ದೇವರ ರೂಪಕ್ಕೆ ಬದಲಾಗಿದ್ದಾರೆ. ತಂದೆಯ ರೂಪಕ್ಕೆ ಯೇಸು ಕ್ರಿಸ್ತನು ಬದಲಾಗಿದ್ದಾನೆ ಪ್ರೇ. ನಮ್ಮಾಗೆ ಈ ಲೋಕದಲ್ಲಿ ಆತನು ದೇಹವನ್ನು ಧರಿಸಿಕೊಂಡು ಬಂದು ನಮ್ಮಾಗೆ ಈ ಭೂಮಿಯಲ್ಲಿ ಜೀವಿಸಿ ಯೇಸು ಕ್ರಿಸ್ತನು ಪ್ರೇ ಈ ಲೋಕದಲ್ಲಿ ಸುಮಾರು 33 ವರ್ಷಗಳ ಕಾಲ ಇದ್ದರೂ ಸಹ ತಂದೆಯ ರೂಪವನ್ನು ಧರಿಸಿಕೊಂಡು ಇಲ್ಲಿ ಲೋಕದಲ್ಲಿ ಜೀವಿಸಿದ್ದಾರೆ. ಅದರಿಂದ ಆತನು ಪಾಪ ಮಾತ್ರ ಮಾಡಿಲ್ಲ. ದೇವರ ಮಕ್ಕಳೇ, ಈ ಭೂಮಿಯಲ್ಲಿ ಬದುಕಿದ್ರು ಸಹ ಆತನು ಒಂದು ಪಾಪವನ್ನು ಸಹ ಮಾಡಿಲ್ಲ, ಪಾಪಕ್ಕೆ ಸ್ಥಾನ ಕೊಡಿಲ್ಲ. ಎಲ್ಲ ವಿಷಯದಲ್ಲೂ ದೇವರ ರೀತಿ ಬದುಕಿದ್ದಾರೆ ಕಡೆ. ದೇವರು ಹೇಗಿದ್ದರೋ ಅದೇ ಥರ ಯೇಸು ಕ್ರಿಸ್ತರು ಅವರು ಬದುಕಿ ತೋರಿಸಿದ್ದಾರೆ ಪ್ರೇ. ಆದ್ದರಿಂದ ನನ್ನ ಪ್ರೀತಿ ಮತ್ತು ಸತ್ಯವನ್ನು ಸಾರಬೇಕೆಂದು ಯೇಸು ಸಂಪೂರ್ಣತೆಯಲ್ಲಿದ್ದಾರೆ. ಆದ್ದರಿಂದ ನಾವು ಸಹ ಕ್ರಿಸ್ತನ ರೂಪಕ್ಕೆ ನಾವೆಲ್ಲರೂ ಬೆಳೆಯಬೇಕೆಂಬುದೇ ದೇವರ ಆಸೆ ಪ್ರೇ. ತನ್ನ ಮಗನಾದಂಥ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯಬೇಕನ್ನೋದೇ ನಮ್ಮ ತಂದೆಯಾದ ದೇವರ ಒಂದು ಚಿತ್ತ ಮತ್ತು ದೇವರ ಒಂದು ಆಶೆ ಆಗಿದೆ. ದೇವರ ಮಕ್ಕಳೇ, ನಮಗೆ ದೇವರು ಕೊಟ್ಟಂಥ ದೇಹವನ್ನು ಯೇಸುಗೂ ಸಹ ಕೊಟ್ಟಿದ್ದಾರೆ ಪ್ರೇ. ನಾವು ಯಾವ ರೀತಿ ಈ ಲೋಕದಲ್ಲಿ ತಾಯಿ ಗರ್ಭದಲ್ಲಿ ದೇಹವನ್ನು ಧರಿಸಿಕೊಂಡು ಭೂಮಿಗೆ ಬಂದಿದೋ ಅದೇ ರೀತಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆಕೆ ಗರ್ಭವತಿಯಾಗಿ ಮರಿಯಳ ಗರ್ಭದಲ್ಲಿ ದೇಹವನ್ನು ಧರಿಸಿಕೊಂಡು ಬಂದು ಆತನ ಈ ಲೋಕದಲ್ಲಿ ನಮಗೆ ದೇಹವನ್ನು ಧರಿಸಿಕೊಂಡು ಪ್ರತಿನಿತ್ಯ ಜೀವಿಸಿದ್ದಾರೆ ಪ್ರೇ. ಯಾಕಂದರೆ ನೋಡಿ, ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ರಿಂದ ಓದಿಕೊಳ್ಳೋಣ ಪ್ರೇ. ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ರಿಂದ ಓದಿದಾಗ ಅಲ್ಲಿ ಯೇಸು ಕ್ರಿಸ್ತರನ್ನ ಕುರಿತು ಭಾಳ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡ್ತೀವಿ. ಇಬ್ರಿಯ ಮರಣ ಭಯದ ಜೊತೆಯಿಂದ ತಮ್ಮ ಜೀವಮಾನ ಲಕ್ಷ್ಮಿ ಓದಿ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರೆಂಥ ರಕ್ತ ಮಾಂಸಧಾರಿಯಾದನೋ ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ. ಸಾಕಷ್ಟೇ. ಇಲ್ಲಿ ನೋಡುವಾಗ ಏನಂತ ಬರೆದಿದೆ ಅಂದರೆ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನವೆಲ್ಲ ದಾಸತ್ವದೊಳಗಿಂದ ಆತನನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ದಾಸತ್ವ ಅಂದರೆ ಒಂದು ಪಾಪ ಒಂದು ಪಾಪ ಪರಿಹಾರ ಆಗಬೇಕಂದ್ರೆ ಯೇಸು ಕ್ರಿಸ್ತನ ಲೋಕದಲ್ಲಿ ಬಲಿ ಆಗಲೇಬೇಕಾಯ್ತು ಪ್ರೇ. ಅದಕ್ಕೆ ತಂದೆಯಾದ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನಿಗೆ ದೇಹವನ್ನು ಕೊಟ್ಟು ಈ ಭೂಮಿಗೆ ಕಳಿಸ್ತಾರೆ ಪ್ರೇ. ಅದಕ್ಕೆ ನಮ್ಮಂತೆ ರಕ್ತ ಮಾಂಸಧಾರಿ ಆದನು. ನಮಗೆ ಯಾವ ರೀತಿ ದೇಹದಲ್ಲಿ ಚರ್ಮ ಇದೆಯೋ, ನಮಗೆ ಯಾವುದೇ ರೀತಿ ಬ್ಲಡ್ ಇದೆಯೋ, ಅದೇ ರೀತಿ ಯೇಸು ಕ್ರಿಸ್ತನು ಸಹ ಈ ಲೋಕಕ್ಕೆ ಬಂದದನ್ನು ನೋಡ್ತೀವಿ ಪ್ರೇ. ಎಲ್ಲ ವಿಷಯದಲ್ಲಿ ನಮ್ಮಂತೆ ಯೇಸು ರಕ್ತ ಮಾಂಸಧಾರಿ ಆದನು. ಅದೇ 5ನೇ ಅಧ್ಯಾಯ 7ನೇ ವಚನ ಓದುವಾಗ ನೋಡಿ, 5ನೇ ಅಧ್ಯಾಯ ಇಬ್ರಿಯ 5ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಸಕ್ತನಾಗಿ ಇರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿ ನಿಮಿತ್ತ ಕರೆಯಲ್ಪಟ್ಟನು. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರೇ, ಕ್ರಿಸ್ತನು ಬಲವಾಗಿ ಕಣ್ಣೀರಿನ ದೇವರನ್ನು ಕೂಗುತ್ತಾ ಪ್ರೇ. ಇಲ್ಲಿ ಯೇಸು ಕ್ರಿಸ್ತನಿಗೆ ಬಾಧೆಗಳು ಬಂದಿದ್ದಾವೆ. ಈ ಲೋಕದಲ್ಲಿರುವಾಗ ಅವಮಾನವನ್ನು ಅನುಭವಿಸಿದ್ದಾನೆ. ಯಾವಾಗ ಯೇಸು ಕ್ರಿಸ್ತನ ದೇಹದಲ್ಲಿ ಇದ್ದಾಗ ಯಾವ ರೀತಿ ಅನುಭವಿಸಿದ್ದಾನೆ ಎಂದು ತಿಳಿಸ್ತದೆ ಪ್ರೇ ವಾಕ್ಯ. ಸತ್ಯವೇದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ದೇಹವನ್ನು ಧರಿಸಿಕೊಂಡು ಬಂದಾಗ ನಮಗೆ ಅದನ್ನು ಬಾಣೆಯನ್ನು ಅನುಭವಿಸಿದ್ದಾನೆ, ಅವಮಾನವನ್ನು ಅನುಭವಿಸಿದ್ದಾರೆ ಎಂದು ತಿಳಿಸ್ತದೆ ಪ್ರೇ. ಆದರೆ ಪಾಪ ಮಾತ್ರ ಆತನ ಮಾಡಲಿಲ್ಲ ಪ್ರೇ.
ಆದರೆ ನಾವು ಯಾಕೆ ಪಾಪ ಮಾಡ್ತಾ ಇದ್ದೀವಿ? ವಾಕ್ಯಗಳನ್ನು ಕೇಳ್ತಾ ಇದ್ದೀವಿ, ದೇವರನ್ನು ಆರಾಧಿಸ್ತಾ ಇದ್ದೀವಿ, ಸಭೆಗೆ ಹೋಗ್ತಾ ಇದ್ದೀವಿ, ಕ್ರಿಸ್ತನ ವಾಕ್ಯಗಳನ್ನು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ. ಆದರೂ ಸಹ ನಾವು ದೇಹದ ಮೂಲಕ ಯಾವುದೋ ಒಂದು ರೀತಿ ಪಾಪವನ್ನು ಮಾಡ್ತಾ ಇರ್ತೀವಿ ಬರೇ. ಆದ್ದರಿಂದ ಈ ಪಾಠ ಬರೇ ಕ್ರಿಸ್ತನ ದೇವರ ರೂಪಕ್ಕೆ, ನಿನ್ನ ರೂಪಕ್ಕೆ ಬದಲಾಗಬಹುದೇ? ಈ ಪಾಠದಿಂದ ನಾವು ನೋಡ್ತೀವಿ ನೋಡಿ, ಯಾವ ರೀತಿ ಒಂದು ಮನೆಯಾಗಿರ್ಬೋದು, ಒಂದು ಕೆಲಸವಾಗಿರ್ಬೋದು, ಎಷ್ಟು ಕಷ್ಟಪಡ್ಬೇಕು ನೋಡಿ. ಒಂದು ಕೆಲಸನ ಮಾಡ್ಬೇಕಂದ್ರೆ ಒಂದು ಆಫೀಸ್ನಲ್ಲಿ ಸುಮ್ಮನೆ ನಿನಗೆ ಸಂಬಳವನ್ನು ಕೊಡೋದಿಲ್ಲ ಬೆಳಗಿನಿಂದ ಸಂಜೆ ತನಕ ನೀನು ಹೋದಂಥ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರಬೇಕು. ಅದೇ ರೀತಿ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಸುಮ್ಮನೆ ಕಟ್ಟಕ್ಕಾಗಲ್ಲ ತುಂಬ ಕಷ್ಟಪಡಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಬೇಕಾದ ಎಲ್ಲ ಮೆಟೀರಿಯಲ್ನ ಬಳಸ್ಕೋಬೇಕಾದ್ರೆ ಹಣ ಇರಬೇಕು, ಅಲ್ಲಿ ಹೋಗಬೇಕು, ಅಲ್ಲಿ ಸಮಯನ ವೆಚ್ಚ ಮಾಡಬೇಕು. ಆಗ ಒಂದು ಮನೆಯನ್ನು ಒಂದು ರೂಪಕ್ಕೆ ನಾವು ತರ್ಬೋದು ನಾವು ಹೋದಂಥ ಕೆಲಸದಲ್ಲಿ ಸರಿಯಾದ ರೀತಿ ಕೆಲಸ ಮಾಡುವಾಗ ಅಲ್ಲಿ ಕಷ್ಟಪಡಬೇಕು. ಆಗ ಆ ಕಷ್ಟಕ್ಕೆ ತಕ್ಕ ಹಾಗೆ ಆ ಯಜಮಾನ ನಮಗೆ ಸಂಬಳವನ್ನು ಕೊಡ್ತಾನೆ ಒಟ್ಟಿನಲ್ಲಿ ಕಷ್ಟಪಡೋ. ಅದೇ ರೀತಿ ಕ್ರಿಸ್ತನ ರೂಪಕ್ಕೆ ಬರಬೇಕಾದ್ರೆ ನಾವು ಈ ಲೋಕದಲ್ಲಿ ಕಷ್ಟಪಡಬೇಕು ಸುಮ್ಮನೆ ಬರೋಕ್ಕಾಗಲ್ಲ. ಮುಂಜಾನೆ ಎದ್ದೇಳಬೇಕು, ವಾಕ್ಯವನ್ನು ಕೇಳಬೇಕು, ಪ್ರಾರ್ಥನೆ ಮಾಡಬೇಕು, ಕ್ರಿಸ್ತನ ವಾಕ್ಯಗಳನ್ನು ಯಾವಾಗಲೂ ನಾವು ಕಲಿತಾ ಇರಬೇಕು. ನಮ್ಮ ಮನಸ್ಸು ಸಂಪೂರ್ಣವಾಗಿ ಬದಲಾಗಬೇಕು ದೇವರ ಕೃಪೆಯಿಂದ ಇಂಥ ಒಂದು ಅವಕಾಶ ಈ ಒಂದು ಟೀಮ್ ಮೂಲಕ ನಮ್ಗೆ ಗೊತ್ತಾಗ್ತದೆ. ಪ್ರತಿನಿತ್ಯ ವಾಕ್ಯಗಳನ್ನು ಪ್ರತಿಯೊಬ್ಬ ಬೋಧಕರು ಬೋಧಿಸ್ತಾ ಇದ್ದಾರೆ, ನಮ್ಮನ್ನ ಕ್ರಿಸ್ತನ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಒಂದು ವೇಳೆ ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಯಾಕಂದರೆ ಪ್ರತಿಯೊಂದು ದಿನ ಒಂದೊಂದು ಒಳ್ಳೊಳ್ಳೆ ಸಂದೇಶವನ್ನು ಕೊಡುವಂಥ ಉದ್ದೇಶ ಏನಂದರೆ ನಾವೆಲ್ಲರೂ ದೇವರ ರೂಪಕ್ಕೆ ಬರಬೇಕೆಂಬುದಾಗಿ, ನಾವೆಲ್ಲರೂ ಸಂಪೂರ್ಣರಾಗಬೇಕು, ಪೂರ್ಣ ಜ್ಞಾನದಿಂದ ನಾವು ಹೋಗ್ಬೇಕನ್ನೋ ಉದ್ದೇಶದಿಂದ ಈ ಒಂದು ಗ್ರೂಪ್ ಮೂಲಕವಾಗಿ ಪ್ರತಿದಿನ ಲೈವಲ್ಲಿ ವಾಕ್ಯ ಕೇಳ್ತಾ ಇದ್ದೀವಿ. ನಂತರ ಪುನಃ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಂಥ ಸದಾವಕಾಶವನ್ನು ದೇವರು ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ ನೋಡಿ ಅದ್ಭುತವಾದ ಸಂದೇಶಗಳನ್ನು ಪ್ರತಿನಿತ್ಯ ವಿಲ್ಸನ್ ಆಗಿರ್ಬೋದು, ನಮ್ಮ ರಾಮಣ್ಣರಾಗಿರ್ಬೋದು, ಅದೇ ರೀತಿ ಪ್ರತಿಯೊಬ್ಬ ನವೀನ್ ಆಗಿರ್ಬೋದು, ಅಂಜಿ ಬ್ರದರ್ ಆಗಿರ್ಬೋದು, ಪ್ರತಿಯೊಬ್ಬರು ಗಂಗರಾಜ ಎಲ್ಲರೂ ಸಹ ಒಂದೊಂದು ಒಳ್ಳೊಳ್ಳೆ ಸಂದೇಶಗಳನ್ನ ಕೊಡ್ತಾ ಇದ್ರೆ ನೀವು ಎಷ್ಟು ಭಾಗ್ಯವಂತರು ದೇಶ. ನಾವೆಲ್ಲರೂ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರಬೇಕು, ಕ್ರಿಸ್ತನಾಗಿ ಲೋಕದಲ್ಲಿ ಜೀವಿಸಿ ಆ ನಿತ್ಯ ರಾಜ್ಯವನ್ನು ಸೇರಬೇಕಂತ ದೇವರು ನಮಗೆ ಅವ್ರ ಮೂಲಕ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದರಿಂದ ನಾವು ಕಷ್ಟಪಡಬೇಕು ಮುಂಜಾನೆ ಎದ್ದೇಳೋದು ಅಷ್ಟು ಸುಲಭವಾದ ಕಾರ್ಯಗಳಲ್ಲ. ಪ್ರತಿನಿತ್ಯ ಎದ್ದೇಳಬೇಕಂದ್ರೆ ಅದು ಕ್ರಿಸ್ತನ ರೂಪಕ್ಕೆ ಬರುವಕ್ಕೆ ಮಾತ್ರ, ಅಂಥವ್ರಿಗೆ ಮಾತ್ರ ಏನು ನನಗೆ ಅದು ಬೇಕು ಇದು ಬೇಕು, ನಾನು ಅದಕ್ಕೆ ಕಟ್ಟಬೇಕು ಇದು ಕಟ್ಟಬೇಕು ಅಂತ ಅವ್ರಿಗಲ್ಲ ಯಾರು ಮುಂಜಾನೆ ಎದ್ದು ದಾಹದಿಂದ ದೇವರ ವಾಕ್ಯಗಳನ್ನು ಕೇಳಬೇಕು, ದೇವರ ಮಾತುಗಳನ್ನು ನನ್ನ ಹೃದಯದಲ್ಲಿ ಅಳವಡಿಸಬೇಕು, ನಾನು ಕ್ರಿಸ್ತನ ಸಾರೂಪ್ಯವುಳ್ಳ ಜೀವಿತಕ್ಕೆ ನನ್ನ ಬರಬೇಕು ಅಂತ ಯಾರು ನನ್ನ ಒಂದಿನ ಪರಲೋಕದಲ್ಲಿ ಸೇರಬೇಕು ಅಂತ ಅವರಿಗೆ ಮಾತ್ರ ಈ ಒಂದು ಅಪರ್ಚುನಿಟಿ ಬಹಳ ಒಂದು ಈ ರೀತಿಯಾಗಿ ನಾನು ಬರಬೇಕನ್ನೋದು ಉದ್ದೇಶ ಅದರಿಂದ ಈ ಕಷ್ಟಪಡಬೇಕು, ಮುಂಜಾನೆ ಎದ್ದೇಳಬೇಕು, ಎಲ್ಲರನ್ನ ಕನೆಕ್ಟ್ ಮಾಡಬೇಕು, ನಿದ್ರೆನ ತೆಗೆದಾಕಬೇಕು, ಗಮನವಿಟ್ಟು ದೇವರ ವಾಕ್ಯಗಳನ್ನು ಕೇಳಬೇಕು. ಇದು ದೇವರ ಕೆಲಸ ದೇವ್ರ ಕೆಲಸ ಅಂದರೆ ಆರಾಧನೆ ಅಲ್ಲೆಲ್ಲೂಯ್ಯ ಪ್ರೈಸ್ ದಿ ಲಾರ್ಡ್, ಅರ್ಚುವಂಥದ್ದು, ಕಿರ್ಚುವಂಥದ್ದು, ಇಳುವಂಥದ್ದು, ಗಂಟೆಗಟ್ಟಲೆ ಹಾಡಿಳುವಂಥದ್ದು, ಕೈ ತಟ್ಟುವಂಥದ್ದು, ಕೂಗಾಡುವಂಥದ್ದಲ್ಲ ಆರಾಧನೆ ಅಂದರೆ ದೇವರ ಕೆಲಸ ಈ ಮುಂಚಾನೆ ದೇವರ ಕೆಲಸವನ್ನು ಮಾಡ್ತಾ ಕೂತ್ಕೊಂಡು ವಾಕ್ಯವನ್ನು ಕೇಳಬೇಕಂದ್ರೆ ಎಷ್ಟು ಸಮಯ ಆಗ್ಬೋದು. ಇದೊಂದು ದೇವರ ಕೆಲಸ ಈ ಕೆಲಸವನ್ನು ಈ ಒಂದು ತೆಗೆದುಕೊಂಡು ನಾವು ಬೇರೆಯವ್ರಿಗೆ ಹೋಗಿ ಸುವಾರ್ಥ ಸಾರವಾಗದ ದೇವರ ಕೆಲಸವಾಗಿರ್ತದೆ ಅದರಿಂದ ನಾವು ಕಷ್ಟಪಡಬೇಕು ಅದಕ್ಕೆ ಕ್ರೈಸ್ತರೆಂದು, ಅದಕ್ಕೆ ನಮ್ಮನ್ನ ಕ್ರೈಸ್ತರು ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಕ್ರಿಸ್ತನ ನೋಡಬೇಕು, ಅದೇ ದೇವರ ಆಸೆ, ಸೃಷ್ಟಿಕರ್ತನ ಆಸೆ. ನನ್ನ ಮಗನಾಗಿ ಪ್ರತಿಯೊಬ್ಬರು ಜೀವಿಸಬೇಕನ್ನೋದೇ ತಂದೆಯಾದ ದೇವರ ಆಸೆ
ಇದಕ್ಕಾಗಿ ಅಂದರೆ ದೇವರ ರೂಪಕ್ಕೆ ಬರಬೇಕಂದ್ರೆ ನಾವು ಪ್ರತಿದಿನ ಕಷ್ಟಪಡಿ, ಎವ್ರಿಡೇ ನಾವು ಕಷ್ಟಪಡಬೇಕಾಗ್ತದೆ ಪ್ರೇ. ಸಭೆಗಳಿಗೆ ಎಷ್ಟು ಜನರು ಬರ್ತಾರೆ ಪ್ರೇ? ಎಲ್ಲರೂ ಪರಲೋಕ ಹೋಗ್ತಾರ? ಕೆಲವು ಸಭೆಗಳಲ್ಲಿ ಲಕ್ಷಾಂತರ, 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿಯಾಗಿ ನೋಡುವಾಗ ಅಯ್ಯೋ ಇಷ್ಟೊಂದು ಜನ ಇದ್ರಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ. ಎಲ್ಲರೂ ಪರಲೋಕ ಹೋಗ್ತಾರ? ನೋಡೋಣ ಪ್ರೇ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ರಿಂದ ಓದಿಕೊಳ್ಳೋಣ ಪ್ರೇ. ಇಲ್ಲಿ ಒಬ್ಬ ವ್ಯಕ್ತಿ ಬಂದು ಯೇಸು ಕ್ರಿಸ್ತನನ್ನ ಕೇಳ್ತಾನೆ ಪ್ರೇ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನದಿಂದ ದಯಮಾಡಿ ಯಾರಾದರೂ ಸಿಕ್ಕರು ಓದಿ ಪ್ರೇ. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವವರು ಸ್ವಲ್ಪ ಜನರೋ ಎಂದು ಕೇಳಲು ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಸಾಕು, ಮನೆ ಯಜಮಾನನು ಸಾಕು ಸಿಸ್ಟರ್, ಥ್ಯಾಂಕ್ ಯು. ಆ ಕಾಲದಲ್ಲಿ ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ದೇವರ ರೂಪವನ್ನು ತೋರಿಸುವಂಥ ಸಮಯದಲ್ಲಿ, ದೇವರ ವಾಕ್ಯವನ್ನು ಹೇಳುವಂಥ ಸಮಯದಲ್ಲಿ ಅಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಉಪದೇಶ ಮಾಡುವಾಗ ಅಲ್ಲಿ ಒಬ್ಬ ಬರ್ತಾನೆ ಪರೆ. ಬಂದು ಯೇಸು ಸ್ವಾಮಿನೇ ಕೇಳ್ತಾ ಇದ್ದಾನೆ. ಏನಂತ ಕೇಳ್ತಾನೆ ಅಂದರೆ, ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವರು ಸ್ವಲ್ಪ ಜನರು ಎಂದು ಕೇಳಲು. ಇವರೇನು ತಿಳ್ಕೊಬಿಟ್ಟಿದ್ರೆ, ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ರೆ ನಾನು ರಕ್ಷಣೆ ಹೊಂದಿದ್ದೀನಿ, ಅದು ಯಾವುದೋ ಒಂದು ಭಾಷೆನ ಅನ್ಯ ಭಾಷೆ ಮಾತಾಡಿದ್ರೆ ನಾನು ರಕ್ಷಣೆ ಹೊಂದಿದ್ದೀನಿ, ಇಲ್ಲಾಂದ್ರೆ ನೀನು ರಕ್ಷಣೆ ಹೊಂದಿಲ್ಲ ಅಂತ ಅನ್ಯ ಭಾಷೆ ಮಾತಾಡಲಿಲ್ಲ ಅಂದರೆ. ನೋಡಿ ಯಾವ ರೀತಿ ಸೈತಾನನು ಮಾಯ ಮಾಡಿದ ನೋಡಿ ಜನರನ್ನು. ಅದು ಯಾರಿಗೂ ಅರ್ಥವಾಗಲ್ಲ ಬಿಡ್ರೆ. ಯಾಕಂದರೆ ಸೈತಾನನು ಬಹಳ ಒಂದು ಕ್ರಿಮಿನಲ್ ಬಿಡ್ರೆ. ಅದಕ್ಕೆ ಅದನ್ನು ಕುರಿತು 1 ಪೇತ್ರ 5ನೇ 8ನೇ ವಚನದಲ್ಲಿ ದೇವರು ವಾಕ್ಯದ ಸ್ವಚ್ಛಚಿತ್ತರಾಗಿರಿ, ಎಚ್ಚರರಾಗಿರಿ. ಸೈತಾನನು ಗರ್ಜಿಸುವ ಸಿಂಹದಲ್ಲಿ ಯಾರನ್ನು ನುಂಗುಲಿ ತಿರುಗಾಡ್ತದೆ ಅಂತ ಪ್ರೇ. ಭಾಳ ಅವನು ತಿರುಗಾಡ್ತಾ ಇದ್ದಾನೆ ಪ್ರೇ, ಒಬ್ಬರನ್ನ ನಾಶ ಮಾಡ್ಬೇಕಂತ. ಅವನ ಉದ್ದೇಶ ದೇವರಿಂದ ದೂರ ಮಾಡ್ಬೇಕಷ್ಟೇ. ಇಲ್ಲಿ ವಾಕ್ಯ ಹೇಳ್ತದೆ ಪ್ರೇ, ರಕ್ಷಣೆ ಒಂದು ಸ್ವಲ್ಪ ಜನರು ಅಂತ ಅದನ್ನು ಕೇಳ್ತಾನೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ಆತನು ಅವರಿಗೆ ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗೋದಕ್ಕೆ ಎಡಗಾಡಿರಿ. ಇಕ್ಕಟ್ಟು ಪರಲೋಕ ಅಷ್ಟು ಸುಲಭವಾಗಿ ಸಿಗಲ್ಲ ಪ್ರೇ. ಏನೋ ನಾನು ದೀಕ್ಷೆ ತಗೊಂಡಿದ್ದೀನಿ, ನಾನು ಕಾಣಿಕೆ ಕೊಡ್ತಾ ಇದ್ದೀನಿ, ನಾನು ಸಭೆಯಲ್ಲಿ ಸದಸ್ಯನಾಗಿದ್ದೀನಿ, ಹಿರಿಯರಾಗಿದ್ದೀನಿ. ಇಕ್ಕಟ್ಟು ಒಂದು ತ್ಯಾಗ ಮಾಡಬೇಕು ಪ್ರೇ. ಈ ಭೂಮಿಯಲ್ಲಿ ದೇವರು ನಂಬಿದ ನಾವು ಲೋಕದ ಜನರಾಗಿ ಬದುಕಬಾರದು, ಲೋಕದ ಹಾಗೆ ನಾವು ಆಡಂಬರವಾಗಿ ಬದುಕಬಾರದು ಪ್ರೇ. ಇಕ್ಕಟ್ಟು ಅನೇಕ ತ್ಯಾಗಗಳನ್ನ ಮಾಡಬೇಕು. ಬೇರೆಯವರಂಗೆ ಅನೇಕರು ಇರ್ತಾರೆ ಪ್ರೇ. ವೀರಗಳು ಜನರು, ಲೋಕದ ಜನಗಳು ವಿಚಿತ್ರವಾಗಿರ್ತಾರೆ ಪ್ರೇ. ಉಣ್ಣುಕೊಂಡು ತಿನ್ನುಕೊಂಡು ನೋವನ ಕಾಲದಾಗೆ ಕುಣಿಯುತ್ತಾ ಯಾವುದರ ಬಗ್ಗೆ, ಆತ್ಮದ ಬಗ್ಗೆ ಚಿಂತೆ ಇಲ್ಲದೆ ಈ ಭೂಮಿಯಲ್ಲಿ ಭಯಂಕರವಾಗಿ ಜೀವಿಸ್ತಾರೆ. ಅವರ ಹಾಗೆ ನಾವು ಇರಬಾರ್ದು. ಇವತ್ತು ಹೆಚ್ಚು ಜನರು ಅವರೇ ಆಗಿದ್ದಾರೆ ಪ್ರಪಂಚದಲ್ಲಿ. ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಾರೆ, ಹೌದು, ಒಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿ ಎಣಗಾಡ್ರಿ. ಬಹು ಜನರು ಒಳಕ್ಕೆ ಹೋಗೋದಕ್ಕೆ ನೋಡೋರು, ಆದರೆ ಅವರಿಂದ ಆಗೋದಿಲ್ಲ. ಬಹು ಜನ ಏನೋ ಪರಲೋಕ ಹೋಯ್ತು, ನಮ್ಮ ಸಭೆ ಹೋಯ್ತದೆ, ಕ್ಯಾಥಲಿಕ್ನವ್ರು ನಾವು ಹೋಗ್ತೀವಿ ಅಂತ ಹೇಳ್ತಾರೆ, SDA ಅವ್ರು ನಾವು ಹೋಗ್ತೀವಿ ಅಂತ ಹೇಳ್ತಾರೆ, ಪೆಂತಿಕೋಸ್ಟರ್ ನಾವೇ ಹೋಗೋದು ಪರಲೋಕಕ್ಕೆ ಅಂತಾರೆ. ನೋಡುವಾಗ 3000 ಡಿನಮ್ ಶಾಖೆಗಳಿದೆ ಪ್ರೇ. ಎಲ್ಲರೂ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ಕಳಿಸಿದ್ದಾರೆ. ಏನಕ್ಕೆ? ಬರೀ ಹೆಸರಿಗೆ ಮಾತ್ರ. ಅದು ಯೇಸು ಕ್ರಿಸ್ತನು ಹೇಳ್ತಾನೆ ಪ್ರೇ, ಬಹು ಜನರು ಹೋಗ್ಬಾದ್ರೆ ಅಂದರೆ ಅವರಿಂದ ಹೋಗೋಕ್ಕಾಗಲ್ಲ, ಅವರಿಂದ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಪ್ರೇ. ಸ್ವಲ್ಪ ಜನ ಹೇಳಿದಾಗ ಬಹು ಮಂದಿ ಪರಲೋಕ ಹೋಗ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಪ್ರೇ. ಜನ ಮಾತಾಡ್ಕೊಳ್ತಾ ಇದ್ದಾರೆ. ದೇವ್ರ ಮಗ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರದೆ, ಕ್ರಿಸ್ತನಾಗಿ ನಾವು ಬದುಕದೆ ಪರಲೋಕಕ್ಕೆ ನಾವು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಇಂಪಾಸಿಬಲ್ ಕೂಡ.
ಅದಕ್ಕೆ ಇವ್ರು ಏನು ಮಾಡ್ತಾರೆ, ಸಭೆಗಳಿಗೆ ಹೋಗ್ತಾ ಇದ್ದಾರೆ ಪ್ರೇ, ನಾವು ಪರಲೋಕ ಹೋಗ್ತೀವಿ, ನಾವು ಪರಲೋಕ ಹೋಗಿ ನಾವು ದೀಕ್ಷೆ ತಗೊಂಡಿದ್ದೀವಿ. ದೀಕ್ಷೆ ಸ್ಥಾನ ತೆಗೆದುಕೊಳ್ಳೋದು ಮುಖ್ಯವಲ್ಲ ಪ್ರೇ, ಅದೊಂದು ಆಜ್ಞೆ. ಆದರೆ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರಬೇಕು ಪ್ರೇ, ಕ್ರಿಸ್ತನ ರೂಪಕ್ಕೆ ನಾವು ಬರಬೇಕು. ಆದರೆ ಎಲ್ಲರೂ ಆ ರೂಪದಲ್ಲಿ ಬರುವುದಕ್ಕೆ ಆಗೋದಿಲ್ಲ. ಎಲ್ಲರೂ ಕ್ರಿಸ್ತನಾಗಿ ಬದುಕು, ಆತನ ದಾಸನ ರೂಪವನ್ನು ಧರಿಸ್ಕೊಂಡು ಪ್ರೇ. ಈ ಲೋಕದಲ್ಲಿ ಎಲ್ಲೂ ಸ್ಥಳ ಇಲ್ಲ ಯೇಸು ಕ್ರಿಸ್ತನಿಗೆ. ಇವತ್ತಿನ ದಿನಗಳಲ್ಲಿ ನೋಡಿ ಪ್ರೇ, ದೇವರ ಸೇವೆ ಅಂತ ಮಾಡ್ತಾ ಇರ್ತಾರೆ ಪ್ರೇ, ಎಲ್ಲರೂ ಬದುಕಬೇಕು, ಹೊಟ್ಟೆಪಾಡು, ಒಳ್ಳೆಪಾಡು ಎಲ್ಲರೂ ಸಹ ಪ್ರೇ. ಬಹುತೇಕ 99% ಇವತ್ತೆಲ್ಲರೂ ಸಹ ಇಷ್ಟು ಕಾಣಿಕೆ ಬರ್ತದೆ, ಇಷ್ಟು ಜನ ಸಭೆಗೆ ಬರ್ತಾರೆ, ಯಾವ ರೀತಿ ಬಿಲ್ಡಿಂಗ್ ಕಟ್ಟಿದಿರಿ, ಇಡೀ ಉದ್ದೇಶಕ್ಕೋಸ್ಕರ ಇದ್ದರೆ ಹೊರತು ನನ್ನ ಆತ್ಮನ ಕಾಪಾಡಬೇಕು, ಅನೇಕ ಜನರನ್ನು ದೇವರ ರಾಜ್ಯದಲ್ಲಿ ಸೇರಬೇಕು, ನಾನು ಕಷ್ಟಪಡಬೇಕು ಅನ್ನೋದು ಇವತ್ತಿಲ್ಲ. ಸುಖವಾಗಿ ಜೀವಿಸ್ಬೇಕು. ಸೇವೆ ಚೆನ್ನಾಗಿದೆ, ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ, ಜನ ಬರ್ತಾ ಇದ್ದಾರೆ, ಕಾಣಿಕೆ ಬೀಳ್ತಾ ಇದೆ, ಇದು ಸೇವೆ ಅಲ್ಲ ಪ್ರೇ. ಪೌಲನಾಗಿ ಪ್ರತಿನಿತ್ಯ ಆ ಸೇವೆಯ ಕಾರ್ಯಕ್ರಮದಲ್ಲಿ ಅವನು ಕಷ್ಟಪಡ್ತಾ ಇರಬೇಕು. ಅನೇಕ ಪ್ರಯಾಣಗಳನ್ನು ಮಾಡಿದ್ದಾನೆ ಪೌಲನು, ಅನೇಕ ಕಷ್ಟಗಳು, ಹಿಂಸೆಗಳು, ನಿದ್ರೆ ಇಲ್ಲ, ಅನೇಕ ಹೋರಾಟಗಳು. ನನಗೆ ಒಂದು ಕಡೆ ಕಳ್ಳರ ಭಯ, ಒಂದು ಕಡೆ ಅನ್ಯ ಜನರ ಭಯ, ಸರ್ಕಾರದವರು ಅನೇಕ ಸಾರಿ ನನಗೆ ಜಿಡಿಯೇಟ್ ಹೊಡಿದ್ದಾರೆ, ಅನೇಕ ಸಾರಿ ನನ್ನ ಸೆರೆಮನೆಗೆ ಹೋಗಿದ್ದೀನಿ. ಕ್ರಿಸ್ತನ ಸಾರೂಪ್ಯಕ್ಕೆ ಅವನು ಬರ್ತದಾನೆ ಪೌಲನು, ಕ್ರಿಸ್ತನಾಗಿ ಜೀವಿಸೋದಕ್ಕೆ ಪ್ರಯತ್ನ ಪಡ್ತದಾನೆ. ಅದರಿಂದ ಪ್ರೇ ಇಲ್ಲಿ ನೋಡುವಾಗ ಅದಕ್ಕೆ ನೀವು ಹೋರಾಟ ಮಾಡಿದರೆ, ಆತ್ಮಿಕವಾಗಿ ನಾವು ಸಂಬಂಧಪಟ್ಟಕ್ಕೆ ಹೋರಾಡಬೇಕು. ಈ ಲೋಕಕ್ಕೆ ಆಸೆ ಪಟ್ಟರೆ ಆಗೋದಿಲ್ಲ ಪ್ರೇ, ಈ ಲೋಕದಲ್ಲಿ ಆಸೆ ಪಟ್ಟರೆ ಆಗೋದಿಲ್ಲ. ಈ ಲೋಕದಲ್ಲಿ ನಾನು ಅದು ಕಟ್ಟಬೇಕು, ನಾನು ಇದು ಕಟ್ಟಬೇಕು, ನನ್ನ ಹೆಸರು ಮಾಡಬೇಕು ಅನ್ನೋದು, ಆದರೆ ಅದು ಆಗೋದಿಲ್ಲ ಪ್ರೇ. ಅನೇಕರು ನನ್ನ ಹೆಸರು ಮಾಡಬೇಕು, ಅದಕ್ಕೆ ಒಂದು ಲೋಕದಲ್ಲಿ ಅನೇಕ ಥರದ ಯೂಟ್ಯೂಬ್ ಚಾನಲ್ಗಳು, ಪ್ರತಿಯೊಬ್ಬರು ಒಂದೊಂದು ಥರ ಬೋಧನೆಗಳು, ಅಲ್ಲಿ ಸತ್ಯನೇ ಇಲ್ಲ. ಅವ ಹಾಡ್ತಾನೆ, ಒಬ್ಬ ಕಿರುತ್ತಾನೆ, ಒಬ್ಬ ಅರಚಿಸ್ತಾನೆ. ನೋಡಿ ಯೂಟ್ಯೂಬ್ಗಳಲ್ಲಿ ನಾನಾ ಥರ ಬೋಧನೆಗಳು ಪ್ರೇ. ಒಟ್ಟಿನಲ್ಲಿ ಒಂದು ನನ್ನ ಚಾನಲ್ ಬೆಳಿಬೇಕು, ಒಟ್ಟಿನಲ್ಲಿ ನಾನು ಎಲ್ಲರಿಗೂ ಕಾಣಿಸ್ಬೇಕು. ಇದಕ್ಕಾಗಿ ಹೋರಾಡ್ತಾ ಇದ್ದೀವಿ ನಾವು? ಇಲ್ಲ ಪ್ರೇ. ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ, ಕ್ರಿಸ್ತನ ಸ್ವರೂಪಕ್ಕೆ ನಾವು ಬರಬೇಕಂದ್ರೆ, ದೇವರ ಸ್ವರೂಪಕ್ಕೆ ಬರಬೇಕಂದ್ರೆ ಈ ಲೋಕದಲ್ಲಿ ಪ್ರೇ ಕಷ್ಟಪಡಬೇಕು ಪ್ರೇ. ಅದಕ್ಕೆ ನೋಡಿ ಕೊಲೊಸ್ಸೆ 2ನೇ ಅಧ್ಯಾಯ 9ನೇ ವಚನ ಓದಿ ಪ್ರೇ. ಕೊಲೊಸ್ಸೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡೋಣ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯ ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಸಾಕು. ಇಲ್ಲಿ ಪೌಲನು ಕೊಲೊಸ್ಸೆದವರಿಗೆ ಹೇಳ್ತಾನೆ ಏನಂತಂದ್ರೆ, ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದುವರಾಗಿದ್ದೀರಿ. ಬಹಳ ಸ್ಪಷ್ಟವಾಗಿ ಇಲ್ಲಿ ಕ್ರಿಸ್ತನ ಕುರಿತು ಪೌಲನು ಬರೀತಾನೆ ಪ್ರೇ. ಇಲ್ಲಿ ಕ್ರೈಸ್ತರಲ್ಲಿ ದೇವರ ಸಂಪೂರ್ಣ ಸಮಾನತೆ ಆವರಿಸಿದೆ, ಕ್ರಿಸ್ತನಲ್ಲಿ ವಾಸ. ಅದೇ ರೀತಿ ನಾವೆಲ್ಲರೂ ಬೆಳಿಬೇಕು ಪ್ರೇ. ಕ್ರಿಸ್ತನಾಗಿ ನಾವು ಬೆಳಿಬೇಕಂದ್ರೆ ಕ್ರಿಸ್ತನ ಬಳಿಗೆ ನಾವು ಬರಬೇಕು, ಕ್ರಿಸ್ತನ ಧ್ಯಾನ ಮಾಡಬೇಕು, ಕ್ರಿಸ್ತನ ಹೇಳಿದ ಮಾತನ್ನು ನಾವು ಕೇಳಬೇಕು ಪ್ರೇ. ಪ್ರಪಂಚದಲ್ಲಿ ಯಾರು ಸಹ ಯೇಸು ಕ್ರಿಸ್ತನ ಬೋಧನೆ ಮಾಡಿಲ್ಲ ಪ್ರೇ. ಆತನು ಮಹಾಪುರುಷನು, ಯುಗಪುರುಷನು, ಲೋಕ ರಕ್ಷಕ ಪ್ರೇ. ಈ ಲೋಕದಲ್ಲಿ ನಿಜವಾಗ್ಲೂ ಬದುಕಿದನಂದ್ರೆ ಯೇಸು ಕ್ರಿಸ್ತನ ಪ್ರೇ. ಆತನು ಹೇಳ್ತದೆ, ದೇವರ ಸರ್ವ ಸಂಪೂರ್ಣದಲ್ಲಿ ದೇವರು ಯಾವ ರೀತಿ ಬದುಕಿದ್ರೋ ಅದೇ ರೀತಿ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಎಲ್ಲರಿಗೋಸ್ಕರ ತನ್ನ ಪ್ರಾಣಗಳನ್ನ ಕೊಟ್ಟಿದ್ದಾನೆ ಪ್ರೇ. ಅದನ್ನು ಒಬ್ಬರನ್ನು ನೋಯಿಸಿಲ್ಲ ಪ್ರೇ, ಒಬ್ಬರಿಗೊಂದು ಕೆಟ್ಟ ಮಾತಾಡಿಲ್ಲ ದೇವ್ರ ಮಕ್ಕಳೇ. ಪ್ರತಿಯೊಬ್ಬರನ್ನ, ಕುಂಟರನ್ನ, ಕುರುಡರನ್ನ, ಶ್ರೀಮಂತರನ್ನ, ದಾಸರನ್ನ, ಪ್ರತಿಯೊಬ್ಬರನ್ನ ಪ್ರೀತಿಸಿದ್ದಾನೆ ಪ್ರೇ. ಮತ್ತೆ ರೈತರಿಗೆ ಯಾವ ರೀತಿ ಜೀವಿಸಬೇಕು, ಶ್ರೀಮಂತರು ಯಾವ ರೀತಿ ಜೀವಿಸಬೇಕು, ಬಡವರು ಯಾವ ರೀತಿ ಜೀವಿಸಬೇಕು, ವೈದ್ಯರು ಯಾವ ರೀತಿ ಬದುಕಬೇಕು,
ಎಲ್ಲರಿಗೂ ಸಹ ಈ ಬೈಬಲಲ್ಲಿ ಯೇಸು ಕ್ರಿಸ್ತ ಸಂದೇಶ ಕೊಟ್ಟಿದ್ದಾರಪ್ಪ. ಒಬ್ರಿಗಂತಲ್ಲಪ್ರೆ. ಕಷ್ಟ ಬಂದಾಗ ಏನು ಮಾಡಬೇಕು, ಸುಖ ಬಂದಾಗ ಏನು ಮಾಡಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ತಂದೆ ಬೆಳೆ, ಪ್ರತಿಯೊಂದನ್ನು ಯೇಸು ಕ್ರಿಸ್ತನು ಈ 33 ವರ್ಷಗಳಲ್ಲಿ ಆತನ ಬೋಧನೆ ಮಾಡಿ ಪರಲೋಕ ರಾಜ್ಯದಲ್ಲಿದ್ದಾರೆ. ಇಂಥ ಅದ್ಭುತವಾಗಿ ಕ್ರಿಸ್ತನ ಆ ದೇವರ ಸ್ವಾರೂಪ್ಯವುಳ್ಳನಾಗಿ ಜೀವಿಸಿದ್ದಾರೆ ಈ ಲೋಕದಲ್ಲಿ. ಮತ್ತೆ ಪೌಲನು ಹೇಳ್ತಾನೆ, ಪೌಲನು ಸಹ ಹೇಳ್ತಾನೆ, ಗಲಾತ್ಯ ಪುಸ್ತಕ 4ನೇ ಅಧ್ಯಾಯ 19ನೇ ವಚನ ಓದಿ. ಗಲಾತ್ಯ ಪುಸ್ತಕ 4ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯರಾದ ಮಕ್ಕಳೇ, ಹ್ಮ್ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಪೌಲನು ಆತನೊಬ್ಬ ಕ್ರೂರ ಜಂತು. ಒಂದು ಕಾಲದಲ್ಲಿ ಯಾರು ಕ್ರಿಸ್ತನ ಹಾದಿಯಲ್ಲಿ ಹೋಗ್ತಾರೋ ಅವರನ್ನು ಭಯಂಕರವಾಗಿ ಕ್ರೂರವಾಗಿ ಹಿಂಸಿಸಿದಂಥ ವ್ಯಕ್ತಿ. ಆದರೆ ಕ್ರಿಸ್ತನು ಅದನಿಗೆ ದರ್ಶನ ಕೊಟ್ಟು, ಯಾಕೆ ನನ್ನ ಹಿಂಸೆ ಪಡ್ತಾ ಇದೆ ಅಲ್ಲಿ ಹೇಳ್ತಾನೆ ಪೌಲ, ಹೂ ಆರ್ ಲಾರ್ಡ್, ನೀನು ಯಾರು ಇವರೇ? ಯೇಸು ಹೇಳ್ತಾನೆ, ನಾನು ನಿನ್ನ ಹಿಂಸೆ ಪಡೆದ ಕ್ರಿಸ್ತನು. ಅಲ್ಲಿ ದಮಸ್ಕದಲ್ಲಿ ಆತನಿಗೆ ದರ್ಶನ ಕೊಟ್ಟು ಆತನಿಗೆ ಕಣ್ಣುಗಳನ್ನು ಒಬ್ಬ ಮೂಲಕ ಅದ್ಭುತ ಮಾಡಿದ ನಂತರ ಅವನ ದೇಶವನ್ನು ತೆಗೆದುಕೊಂಡು ದೇವರ ವಾಕ್ಯವನ್ನು ಸಾರಿ ಅಪೊಸ್ತಲರ ಬಳಿಗೆ ವಾಕ್ಯವನ್ನು ಕಲಿತುಕೊಂಡು ಅವನು ಬರೀತಾನೆ, ಪತ್ರಿಕೆಗಳನ್ನ ಬರೀತಾನೆ. ಎಷ್ಟು ಅದ್ಭುತವಾದಂಥ ಪತ್ರಿಕೆಗಳ ಬರೆದಾನೆ. ಅವನು ಹೇಳ್ತಾನೆ, ಇಷ್ಟೆಲ್ಲ ಬರೆದಿರು ಸಹ ನನ್ನ ಪ್ರಿಯರಾದ ಮಕ್ಕಳೇ, ಯಾರು ನಿಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸ್ತಾರೆ, ನೀವು ಅವ್ರಿಗೆ ಆತ್ಮಿಕ ಮಕ್ಕಳಾಗಿದ್ದೀರಿ. ಯಾರು ನಿಮ್ಮನ್ನು ಬಹಳ ಕಷ್ಟಪಟ್ಟು ವಾಕ್ಯದಲ್ಲಿ ಬೆಳೆಸಿದರೆ ಅವರು ನಿಮ್ಮನ್ನು ಎತ್ತಿದ್ದಾರೆ. ನೀವು ನಿಜವಾದ ತಂದೆ ತಾಯಿಗಳು ಅವರಾಗಿದ್ದಾರೆ. ಯಾರಂದರೆ ನಿನಗೆ ಬೋಧಿಸುವಂಥ ವ್ಯಕ್ತಿ, ನಿನ್ನ ಆತ್ಮಿಕ ರೀತಿಯಲ್ಲಿ ಬೆಳೆಸುವಂಥ ವ್ಯಕ್ತಿ, ಆತ್ಮಿಕ ರೀತಿಯಲ್ಲಿ. ಅದಕ್ಕೆ ಹೇಳ್ತಾನೆ, ಮಕ್ಕಳಿರ. ಪೌಲನು ಆ ಒಂದು ಗಲಾತ್ಯ ಸಭೆದವ್ರಿಗೆ ಹೇಳ್ತಾನೆ, ಮಕ್ಕಳಿರ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಬರುವ ತನಕ ನಾನು ನಿಮಗೋಸ್ಕರ ಪ್ರಸವ ವೇದನೆ ಪಡೆದೇನೆ. ಪ್ರಸವ ವೇದನೆ. ಯಾರು ಇವತ್ತು ಆತ್ಮಗಳ ಕುರಿತು ಪ್ರಸವ ವೇದನೆ ಪಡ್ತಾರೆ? ಕಾಣಿಕೆ ಕೊಡಲಿಲ್ಲ ಅಂದರೆ, ದಶಮ ಕೊಡಲಿಲ್ಲ ಅಂದರೆ ಪ್ರಸವ ವೇದನೆ ಪಡೆದರೆ ಹೊರತು. ಒಬ್ಬನ ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕು, ಕ್ರಿಸ್ತನಾಗಿ ಬದುಕಬೇಕು ಅನ್ನೋ ಒಂದು ಚಾನ್ಸ್ ಇತ್ತು ಆಗಿನ ಕಾಲದಲ್ಲಿ. ಅಪೊಸ್ತಲರು ಆತ್ಮಗಳಿಗಾಗಿ ತಮ್ಮ ರಕ್ತವನ್ನು ಸುರಿಸಲ್ಪಡ್ತಾ ಇದ್ರು. ಆತ್ಮಗಳಿಗಾಗಿ ಏನು ಮಾಡೋಕ್ಕೂ ಸಿದ್ಧವಾಗ್ತಾ ಇರೋ. ಅದನ್ನೇ ಪೌಲ ಹೇಳ್ತಾ ಇದ್ದೆ, ಅವ್ರ ಮಕ್ಕಳೇ, ನಾನು ಪ್ರಸವ ವೇದನೆ ಪಡ್ತೇನೆ. ಯಾಕೆ? ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕು, ಕ್ರಿಸ್ತನಾಗಿ ನೀವು ಕ್ಷಮಿಸಬೇಕು, ಕ್ರಿಸ್ತನಾಗಿ ಒಳ್ಳೆ ಗುಣಗಳು ನಿಮ್ಮಲ್ಲಿ ಬರಬೇಕು, ಕ್ರಿಸ್ತನಾಗಿ ನೀವು ಫಲ ಕೊಡ್ಬೇಕಂತ ಪೌಲನು ಹೇಳ್ತಾನೆ. ಪೌಲನು ಅದೇ ರೀತಿ ಈ ಭೂಮಿಯಲ್ಲಿ ಜೀವಿಸಿದಂತೆ ದೇವ್ರ ಮಕ್ಕಳೇ. ಅವನ ಹಿಂಸೆಗಳು, ಕಷ್ಟಗಳು, ನೋವುಗಳು ಬಂದರೂ ಸಹ ಅವನೆಲ್ಲವನ್ನ ಅನುಭವಿಸಿ ಕ್ರಿಸ್ತನ ತಿಳುವಳಿಕೆಗೆ ಸಾಗುತ್ತಾನೋ ನಮ್ಮೆಲ್ಲರಿಗೂ ಬರೀತದಾನೆ. ದೇವರ ಮಕ್ಕಳೇ, ಅದರಿಂದ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರಬೇಕು. ದಿನೇ ದಿನ ನಾವು ಬರಬೇಕು. ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ದಿನೇ ದಿನ ಬರ್ತಾ ಇದ್ದೀವ. ಯಾವ ರೀತಿ ತರಗತಿಯಲ್ಲಿ ನೋಡಿ, ಬೇಬಿ ಸಿಟ್ಟಿಂಗು, UKG, LKG, 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, ಹೀಗೆ ದಿನೇ ದಿನೇ ವರ್ಷ ಅವನು 1ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಅವನು ಬೆಳೀತಾ ಇದ್ದಾನೆ. ಹಾಗೆ ನಾವು ಸಹ ಬೆಳಿಬೇಕು. ಒಂದು ಮಗು ಯಾವ ರೀತಿ ಒಂದೊಂದು ವರ್ಷಕ್ಕೂ ಒಂದೊಂದು ಸ್ಟೆಪ್ ಹೋಗ್ತಾ ಇರ್ತಾನೆ, ಅದೇ ರೀತಿ ನಾವು ಬೆಳೀತಾ ಇರಬೇಕು ಅನ್ನೋದೇ ದೇವರ ಆಸೆ. ದೇವ್ರ ಮಕ್ಕಳೇ, ಯಾಕಂದರೆ ಲೋಕನ ಬರೋ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ ಓದಿ. ಲೋಕ 2ನೇ ಅಧ್ಯಾಯ 52ನೇ ವಚನ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರು ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ನೋಡಿ, ನಾವು ಬಹಳವಾಗಿ ಹೇಳಿದ ವೃದ್ಧಿ ಅಂದರೆ ಅಭಿವೃದ್ಧಿ. ಅಂದರೆ ತನ್ನ ಜೀವಿತದಲ್ಲಿ ಅವನು ಚಿಕ್ಕ ಮಗುವಾಗೇ ಇರಲಿಲ್ಲ ಯೇಸು ಕ್ರಿಸ್ತನು. ದಿನೇ ದಿನೇ ಅದನ್ನು ಜ್ಞಾನದಲ್ಲೂ ಬೆಳೆಯುತ್ತಾ ಬಂದನು ಅಂತ ಹೇಳ್ತಾರೆ. ನಮಗೆ ಯಾವ ಜ್ಞಾನ ಇದೆ ಬ್ರದರೇ? ಎಷ್ಟು ಜ್ಞಾನ ಕಲ್ತ್ಕೊಂಡ್ರು ಸಹ ಲಾಸ್ಟ್ ಏನು ಮಾಡ್ತೀವಿ? ಪ್ರೀತಿ ಇಲ್ಲದವರಾಗಿ ಬರ್ತೀವಿ. ಅದಕ್ಕೆ ಪೌಲ ಹೇಳ್ತಾನೆ, ನೀನು ಎಷ್ಟು ಓದಿರ್ಬೋದು, ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ನೀನು ಎಂತೆಂಥ ಭಾಷೆಗಳು ಮಾತಾಡ್ಬೋದು, ಪ್ರೀತಿ ಇಲ್ಲದವನಾದರೆ ಅದು ವೇಸ್ಟ್ ಎಂಬುದಾಗುತ್ತೆ. ಪ್ರೀತಿ ಬಹಳ ಪ್ರಾಮುಖ್ಯತೆ. ಪ್ರೀತಿ ಎಂದಿಗೂ ಬಿದ್ದೋಗೋದಿಲ್ಲ.
ಪ್ರೀತಿ ಇದ್ರೆ ಎಲ್ಲರನ್ನ ಕ್ಷಮಿಸ್ತೀನಿ, ಪ್ರೀತಿ ಇದ್ರೆ ನೀನು ತ್ಯಾಗ ಮಾಡ್ತೀಯ, ಪ್ರೀತಿ ಇದ್ರೆ ನೀನು ಕೊಡ್ತೀಯ, ಪ್ರೀತಿ ಇದ್ರೆ ಎಲ್ಲವನ್ನ ಮಾಡ್ತೀಯ, ನೀನು ಎಲ್ಲವನ್ನ ಸಹಿಸ್ಕೊಳ್ತೀಯ. ಅದಕ್ಕೆ ಇಲ್ಲಿ ಹೇಳುವಂಥ ಮಾತನ್ನು ನೀವು ಗಮನಿಸಿದ್ದಾರೆ. ಜ್ಞಾನದಲ್ಲಿ ದೇವರ ದಯೆಯಿಂದಲೂ ಮನುಷ್ಯರ ದಯೆಯಿಂದಲೂ ವೃದ್ಧಿಯಾಗುತ್ತಾ ಬಂದ ಯಾರು ಯೇಸು ಕ್ರಿಸ್ತನ ಕುರಿತು. ನಾವು ಸಹ ದಿನೇ ದಿನೇ ದೇವರ ವಾಕ್ಯನ ಕಲಿಬೇಕು ಬರೇ. ದಿನೇ ದಿನೇ ನಾವು ಅಭಿವೃದ್ಧಿ ಆಗಬೇಕು. ದಿನೇ ದಿನೇ ಜನರಿಗೆ ವಾಕ್ಯಗಳನ್ನು ನಾವು ಸಾರೋದಕ್ಕೆ ನಾವು ಸಿದ್ಧವಾಗಬೇಕು ಬರೇ. ಯಾವ ಒಂದು ಕಷ್ಟಗಳು ಬಂದರೂ ಸಹ ನಾವು ದೇವರನ್ನ ಬಿಟ್ಟು ಹೋಗಬಾರ್ದು. ಇದನ್ನು ಹೇಳ್ತಾರೆ ಇಲ್ಲಿ ಕ್ರಿಸ್ತನ ಗುಣಗಳು ಲಕ್ಷಣಗಳು ನಮ್ಮಲ್ಲಿ ಕಾಣಬೇಕು ಬರೇ. ಅದಕ್ಕೆ ದೇವರು ಏನಂದ್ರೆ ಬೆಳೆಸಿದ್ದಾರೆ. ಪ್ರಾರಂಭದಲ್ಲಿ ಶಿಷ್ಯರಿಗೆ ಗೊತ್ತಿಲ್ಲ ಇದು. ಪ್ರಾರಂಭದಲ್ಲಿ ಶಿಷ್ಯರಿಗೆ ಗೊತ್ತಿಲ್ಲ. ಯೇಸು ಗಾಳಿಯನ್ನು ನಿಲ್ಲಿಸಿದ್ದಾರೆ ಸಮುದ್ರವನ್ನು ನಿಲ್ಲಿಸಿದ್ದಾರೆ. ಇವರ ಮಾತನ್ನ ಕೇಳಿದ ಸಮುದ್ರ ಯೇಸು ಕ್ರಿಸ್ತನ ಮಾತನ್ನ ಕೇಳಿದರೆ ಆಗ ಎಲ್ಲರೂ ಆಶ್ಚರ್ಯಪಟ್ಟಿದೆ. ಕಾರಣ ಯೇಸು ಕ್ರಿಸ್ತನ ಮಾತನಾಡಿದಾಗ ಸಮುದ್ರ ನಿಂತೋಗಿದೆ, ಅಂದರೆ ಗಾಳಿ ನಿಂತೋಗಿದೆ. ಕಾರಣ ದೇವರ ರೂಪ ಕ್ರಿಸ್ತನಲ್ಲಿದೆ ದೇವರಾಗೆ ಯೇಸು ಕ್ರಿಸ್ತನ ಜೀವಿಸಿದ್ದಾರೆ ಅದಕ್ಕಾಗಿ ಸಮುದ್ರವು ಇದೇ ಆಗ್ತದೆ, ಗಾಳಿ ನಿಂತು ಹೋಗ್ತದೆ, ಕುಷ್ಠರೋಗಿಗಳು ವಾಸ ಆಗ್ತದೆ. ಅಂದರೆ ಕ್ರಿಸ್ತನ ಸಾರೂಪ್ಯದಲ್ಲಿ ದೇವರಿದ್ದಾರೆ ಆ ದೇವರು ಕ್ರಿಸ್ತನೊಳಗೆ ಇರೋದ್ರಿಂದಲೇ ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತನ ಏನು ಹೇಳಿದ್ರು ನಡೀತಾ ಇದೆ ಯಾಕಂದ್ರೆ ನಾವು ನೋಡ್ತೀವಿ ಯೋಹಾನ 14ನೇ ನೋಡ್ರಿ ಯೋಹಾನ 14ನೇ 9ನೇ ವಚನವನ್ನ ನಾವೆಲ್ಲರಿಗೂ ಗೊತ್ತು ನಮಗೆ. ಈ ವಾಕ್ಯ ನೋಡೋಣ. ಯೋಹಾನ 8ನೇ ವಚನ 14:8. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸುವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ಇಲ್ಲಿ ನೋಡಿ ದೇವ್ರ ಮಕ್ಕಳೇ, ನಮ್ಮೆಲ್ಲರಿಗೂ ಗೊತ್ತು ಒಬ್ಬ ಫಿಲಿಪ್ಪನು ಅಂತ ವ್ಯಕ್ತಿ ನಾವು ಏನು ಮಾಡಿ ಯೇಸು ಸಮೇತ ಬಂದು ಕೇಳ್ತಾನೆ, ನಮ್ಮ ತಂದೆನ ತೋರಿಸು, ತಂದೆ ತೋರಿಸು, ತಂದೆ ತೋರಿಸು ಅಂತ. ಆಗ ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ ಅಷ್ಟೇ. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿವೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸುವುದು ಹೇಗೆ ಹೇಳೋದು? ಹೇಗೆ? ನಾನು ತಂದೆಯಲ್ಲಿದ್ದೀನಿ, ತಂದೆಯ ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನೋಡಿ, ನನ್ನಷ್ಟಿಗೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾನೆ. ನಾನು ತಂದೆಯಲ್ಲಿದ್ದೀನಿ, ತಂದೆಯು ನನ್ನಲ್ಲಿದ್ದಾನೆ ಎಂದು ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ಯೇಸು ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತು ಅನೇಕ ಜನರು ತಂದೆಯಾದ ದೇವರು ಒಬ್ಬರೇ, ಯೇಸು ಕ್ರಿಸ್ತನ ಒಬ್ಬರೇ, ಪವಿತ್ರ ಆತ್ಮನ ಒಬ್ಬರು, ಈ ವಾಕ್ಯವನ್ನು ಇಟ್ಕೊಂಡೊಬ್ಬರೇ. ಇಲ್ಲಿ ಕ್ರಿಸ್ತನು ಹೇಳುವಂಥ ಮಾತು ತಂದೆಯ ಗುಣ ನನ್ನಲ್ಲಿ ಇದೆ ಅಂತ ಹೇಳ್ತಾರೆ ನಾನೇ ತಂದೆಯಲ್ಲ. ಎಲ್ಲೂ ಸಹ ಬೈಬಲಲ್ಲಿ ಯೇಸು ಕ್ರಿಸ್ತ ನನ್ನ ತಂದೆಯ ದೇವರು ಅಂತ ಹೇಳಿಲ್ಲ ನಾನು ಎಲ್ಲದೂ ದೇವರ ಮಗ ಅಂತ ಹೇಳ್ಕೊಂಬಂದಿರೋ ಹೊರತು ನಾನು ಸೃಷ್ಟಿಕರ್ತನು ಅಂತ ಯಾವ ಒಂದು ದೇವ್ರ ಮಗ. ಅನೇಕರು ವಾಕ್ಯವನ್ನು ಅಬ್ಸರ್ವ್ ಮಾಡೋದಿಲ್ಲ ಪರೀಕ್ಷೆ ಮಾಡೋದಿಲ್ಲ. ಅವರ ಇವರು ಅಂತ ಹೇಳಿ ಪ್ರಪಂಚದಲ್ಲಿ ಹರಡಿದ್ದಾರೆ ಇವರೆಲ್ಲ ಹೇಗೆ ಪರಲೋಕ ಹೋಗ್ತಾರೆ? ಇವ್ರಿಗೆ ನಿಜವಾಗ್ಲೂ ಜ್ಞಾನ ಬೆಳೆದಿದೆಯಾ? ಏನಾಗ್ತದೆ, ಜನ ಬೆಳೀತಾರೆ, ಜನನ ಸುಳ್ಳು ಹೇಳಿ ತುಂಬಿಸ್ತಾ ಇದ್ರೆ ಹೊರತು ಅವರಲ್ಲಿ ಜ್ಞಾನ ಇಲ್ಲ ಪರಿಪೂರ್ಣವಾದ ಜ್ಞಾನ ಇಲ್ಲ. ಆದರೆ ನನಗೆ ನಿನಗೆ ಈ ಜ್ಞಾನ ಕೊಡಲ್ಪಟ್ಟಿದೆ ಅಂದರೆ ನಾವೆಷ್ಟು ಶ್ರೇಷ್ಠರು ಈ ಜ್ಞಾನವನ್ನು ಜನರ ಮಧ್ಯೆ ಹೇಳುವಾಗ ನಮ್ಮನ್ನ ಹೇಳಿಸ್ತಾರೆ ನಮ್ಮನ್ನ ಸುಳ್ಳು ಬೋಧಕರು ಅಂತ ಹೇಳ್ತಾರೆ. ಆದರೆ ನಿಜವಾದ ಜ್ಞಾನಿಗಳು ನೀವಾಗಿದ್ದೀರಿ. ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರ್ತಾ ಇದೀವಿ ನಮ್ಮ ಬೋಧನೆ ಒಂದು ಆಶ್ಚರ್ಯಕವಾಗಿದೆ ಮನುಷ್ಯನ ಬದಲಾಯಿಸುವಂಥ ಬೋಧನೆ ಆಗಿದೆ ತುಂಬ ಕಷ್ಟ ಈ ವಾಕ್ಯಗಳನ್ನು ಕೇಳ್ಕೊಂಡು ಒಬ್ಬರನ್ನು ನೋಯಿಸೋದು, ಒಬ್ಬರಿಗೆ ಒಂದು ಕೆಟ್ಟ ಕೆಲಸ ಮಾಡೋದು, ಒಂದು ವೇಳೆ ಸುಳ್ಳು ಹೇಳೋದು ಬಹಳ ಕಷ್ಟ. ಯಾಕಂದ್ರೆ ಪ್ರತಿನಿತ್ಯ ವಾಕ್ಯದಲ್ಲಿ ಬೆಳೀತದೆ, ಸತ್ಯ ಬೋಧನೆ ಬೆಳೀತದೆ ಅದರಿಂದ ಒಬ್ಬರನ್ನ ಯಾವುದೇ ರೀತಿ ನಾವು ನೋಯಿಸೋಕ್ಕೂ ಬಹಳ ನಾವು ಅಂದ್ಕೊಳ್ತೀವಿ ಒಬ್ಬರನ್ನ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಬರ್ತಾ ಇದೆ. ಅಂದರೆ ನಾವು ದಿನೇ ದಿನ ಕ್ರಿಸ್ತನ ಸಾರೂಪ್ಯಕ್ಕೆ ನಾನು ಬರ್ತಾ ಇದ್ದೀವಿ ಇಲ್ಲಿ ಹೇಳುವಂಥ ಮಾತು, ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಫಿಲಿಪ್ಪನ ತಂದೆಯನ್ನು ತೋರಿಸಿದಾಗ
ನನ್ನ ತಂದೆ ನೋಡಿದರೆ ಇಲ್ಲಿ ದೇವರಿಗೆ ಇರುವ ಗುಣಲಕ್ಷಣಗಳನ್ನ ಹೇಳ್ತಾರೆ. ದೇವರಿಗಿರುವಂಥ ಗುಣಲಕ್ಷಣಗಳನ್ನು ನನ್ನಲ್ಲಿ ಇವೆ ಅಂತ ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ನೋಡಿ 2 ಕೊರಿಂಥ 3:18 ಓದಿ. 2 ಕೊರಿಂಥ 3:18. ನಾವೆಲ್ಲರೂ ಓದಿ ಸಿಸ್ಟರ್. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುವಂತೆ ದೃಶ್ಯವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಆ ಸಾರೂಪ್ಯಗಳಾಗಿದೆ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸ ಅನುಸಾರವಾಗಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವಗಳ ಸಾರೂಪ್ಯಗಳವರೇ ಆಗಿರುತ್ತೇವೆ. ಮುಸುಕು ಅಂದರೆ ಪಾಪದ ಎಂಬ ಮುಸುಕನ್ನು ತೆಗೆದಾಕಿ ನಾವು ದಿನೇ ಆ ದೇವರನ್ನು ದೃಷ್ಟಿಸಿದಾಗ ನಾವು ಹೋಗ್ಬೇಕು. ಕ್ರಿಸ್ತನ ಆ ಸ್ವರೂಪದಲ್ಲಿ ದೇವರ ಸ್ವಭಾವ ನಮಗೆ ಬರಬೇಕು. ಯಾಕಂದರೆ 1 ಯೋಹಾನ 4:6 1 ಯೋಹಾನ 4:11 ಮುಗಿಸ್ತೀನಿ ಪ್ರೇಮ ಸ್ವಲ್ಪ ಟೈಮು. 1 ಯೋಹಾನ 4:11 12 ಓದೋಣ. 1 ಯೋಹಾನ 4:11 12. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಅದರ ದೇವರನ್ನ ನಾವು ಯಾರು ನೋಡಿಲ್ಲ ದೇವರನ್ನ ಯಾರು ನೋಡಿಲ್ಲ. ದೇವರ ಗುಣಲಕ್ಷಣ ನಮ್ಮಲ್ಲಿ ಇದ್ದರೆ ನಮ್ಮಲ್ಲಿ ದೇವರಿರ್ತಾರೆ. ದೇವರ ಗುಣಲಕ್ಷಣಗಳು ನಮ್ಮಲ್ಲಿದ್ದರೆ ದೇವರು ನಮ್ಮಲ್ಲಿ, ಅದೇ ರೀತಿ ಯೇಸು ಕ್ರಿಸ್ತನಲ್ಲಿ ದೇವರ ಗುಣಗಳಿದ್ದು ಅದರಿಂದ ದೇವರು ಅವರೊಳಗೆ ಇದ್ರು. ಅದಕ್ಕೆ ಅವರು ದೇವರ ಹಾಗೆ ಮಾರ್ಪಟ್ಟರು. ಅದಕ್ಕೆ ನಾವು ನೋಡ್ತೀವಿ ಯೋಹಾನ 10:34 ನೀವು ದೇವರುಗಳು. ಕೀರ್ತನೆ 82:6 ಸಹ ನೀವು ಪರಾತ್ಪರನ ದೇವರ ಮಕ್ಕಳು, ದೇವರುಗಳು ನೀವು. ಯಾವಾಗ ದೇವರ ಗುಣಗಳು ನಮ್ಮಲ್ಲಿ ಬರ್ತವೆ ನಾವು ಸಹ ದೇವರ ಹಾಗೆ ನಾವು ಮಾರ್ಪಡ್ತೀವಿ. ದೇವರ ಮಕ್ಕಳಾಗಿ ನಾವು ಮಾರ್ಪಡ್ತೀವಿ. ಇಲ್ಲಿ ದೇವರ ಗುಣಗಳು ನಮ್ಮಲ್ಲಿ ಇದ್ದರೆ ನಮ್ಮಲ್ಲಿ ದೇವರಿರ್ತಾರೆ. ಕ್ರಿಸ್ತನಿಗೆ ಗುಣಲಕ್ಷಣಗಳು ನಮ್ಮಲ್ಲಿ ಇರಬೇಕು. ಇಂಥ ಗುಣಗಳು ನಮ್ಮಲ್ಲಿದೆಯಾ ಹೇಳಿ? ಇರಬೇಕು. ಆಗ ನಾವು ದೇವರ ರೂಪಕ್ಕೆ ಬರಬೇಕು. ದೇವರ ರೂಪಕ್ಕೆ ನಾವು ಬರಬೇಕು. ಅದಕ್ಕೆ ನೋಡಿ, ನೀವು ದೇವರುಗಳು ಅಂತ ಹೇಳ್ತದೆ 10:34 ಯೋಹಾನ. ಅದೇ ರೀತಿ ಕೀರ್ತನೆ 82:6 ನೀವು ಸಹ ದೇವರುಗಳು, ಪರಾತ್ಮನ ದೇವರ ಮಕ್ಕಳು. ನಾವು ಕ್ರಿಸ್ತನ ರೂಪದಲ್ಲಿ ಕಾಣಬೇಕು ಅದಕ್ಕಾಗಿ ದೇವರು 66 ಪುಸ್ತಕಗಳನ್ನು ನಮಗೆ ಬರೆಸ್ಕೊಟ್ಟಿದ್ದಾರೆ ದೇವ್ರ ಮಕ್ಕಳೇ, ಪವಿತ್ರ ಆತ್ಮ ಪ್ರೇರಣೆಯಿಂದ. ಅದಕ್ಕೆ ನಾವು ದೇಹದ ಬಗ್ಗೆ ಆಲೋಚನೆ ಪಡೆದೆ ದೇವರ ಕೆಲಸದ ಬಗ್ಗೆ ನಾವು ಆಲೋಚಿಸಬೇಕು ಕ್ರಿಸ್ತನಾಗಿ ಬದಲಾಗಬೇಕು, ಪೌಲನಾಗಿ ಬದಲಾಗಬೇಕು ಮೋಸೆಯಾಗಿ ಬದಲಾಗಬೇಕು. ಆಲೋಚನೆ ಮಾಡಿರ್ತಾರೆ. ದೇವರ ಹತ್ರ ಬಂದು ಅದು ಬೇಕು ಇದು ಬೇಕು ಎಂದು ಪ್ರಾರ್ಥಿಸಿದರೆ ನೀನು ಸಂಪೂರ್ಣತೆ ಇಲ್ಲ, ನೀನು ಪರಿಪೂರ್ಣವಾಗಿ ಬೆಳೆದಿಲ್ಲ ಇನ್ನೂ ಸಹ. ದೇವರೇ, ಚಿಕ್ಕ ಮಕ್ಕಳಾಗಿ ನಂಗೆ ಚಾಕ್ಲೇಟ್ ಬೇಕು, ಪೆನ್ ಬೇಕು ಅಂತ ಬರೀ ಪೆನ್ನಿಗೆ ಹೇಳೋದಲ್ಲ, ಚಾಕ್ಲೇಟಿಗೆ ಹೇಳೋದಲ್ಲ. ಇವಾಗ ಅನೇಕರು ನೋಡಿ ಗೋಳಾಟ, ಕಿರ್ಚಾಟ, ಅರ್ಚಾಟ, ದೇವರೇ ಕೊಡು 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 ಅಂತ. ದೇವರು ಎಲ್ಲವನ್ನು ಕೊಟ್ಟಿದ್ರೆ ಈ ಭೂಮಿಯಲ್ಲಿ ನೀನು ಅದನ್ನು ಹುಡುಕಿ ತಗೋಬೇಕು ಅಷ್ಟೇ ಹೊರತು ನೀನು ಸುಮ್ಮನೆ ಕೂಗೋದಿಲ್ಲ. ಪ್ರತಿಯೊಂದನ್ನು ದೇವರು ಸೃಷ್ಟಿ ಮಾಡಿ ನಮ್ಮನ್ನ ಸೃಷ್ಟಿ ಮಾಡಿರೋದಿಲ್ಲ. ದೇವರ ಹತ್ರ ಬಂದು ನನಗೆ ಅದು ಬೇಕು, ನನಗೆ ಕಾರ ಬೇಕು, ನನಗೆ ಬಂಗ್ಲಾ ಬೇಕು, ಇವನು ಪರಿಪೂರ್ಣವಾಗಿ ಬೆಳೆದಿಲ್ಲ ನಾವು ಪರಲೋಕದ ಕಡೆ ನೋಡಬೇಕು ಮೇಲಿನವುಗಳನ್ನ ಹುಡುಕೋಬೇಕು. ಅದರಿಂದ ದೇವ್ರ ಮಕ್ಕಳೇ, ನೀನು ಸಂಪೂರ್ಣ ನೀನು ಅದನ್ನು ಕೇಳ್ತಾರೆ ಇದಕ್ಕೆ ಕೇಳ್ತದೆ, ನೀನು ಸಂಪೂರ್ಣವಾಗಿ ಬಂದಿಲ್ಲ ಅಂತ ಅರ್ಥ. ಆದರೆ ಯೇಸು ನೋಡಿರಿ, ಸತ್ತು ಎದ್ದ ಮೇಲೆ ಶಿಷ್ಯರ ಬೆಳಗ್ಗೆ ಬಂದು ಸಮಾಧಾನವಾಗಲಿ ಅಂತ ಹೇಳಿದ್ರೆ ಆ ಮನೆಯಲ್ಲಿ, ಆಗ ದೇವರ ಮಹಿಮೆ ಪವಿತ್ರ ಆತ್ಮ ಅವರ ಮೇಲೆ ಬಂದಿದೆ.
ಯಾವಾಗ ದೇವರ ಪವಿತ್ರಾತ್ಮ ಅವ್ರು ಹೊಂದಿಕೊಂಡ್ರು ಪ್ರೇ, ಅವರ ಒಂದು ಬೋಧನೆಗಳ ವ್ಯತ್ಯಾಸ ಪ್ರೇ, ಅವರ ಮಾತುಗಳ ವ್ಯತ್ಯಾಸ, ಕೊನೆಗೆ ರಕ್ತ ಸಾಕ್ಷಿಯಾಗಿ ಇಟ್ಕೊಳ್ತಾರೆ ಪ್ರೇ. ಏನ್ರಿ ಕರ್ತ ಒಬ್ಬೊಬ್ಬ ಶಿಷ್ಯರ ಚರಿತ್ರೆ ಓದುವಾಗ ಭಯಂಕರವಾಗಿದೆ ಪ್ರೇ. ಕ್ರಿಸ್ತನ ಸಾರೂಪಕ್ಕೆ ಬಂದಿದ್ದಾರೆ ಅವರೆಲ್ಲ. ಕ್ರಿಸ್ತನು ಯಾವ ರೀತಿ ಸಿಲುಬೆಯಲ್ಲಿ ಮನುಷ್ಯನಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ, ಅದೇ ರೀತಿ ಆತನ ಅಪೊಸ್ತಲರು ಮಕ್ಕಳೇ, ದೇವ್ರ ಮಕ್ಕಳಿಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಪ್ರೇ. ಸ್ತೇಫನ ನೋಡಿ ಪ್ರೇ, ಎಷ್ಟು ಒಡೆದು ಸಹ ಅವ್ರನ್ನ ಕ್ಷಮಿಸುವಂತ ಹೇಳಿದಾನೆ ಪ್ರೇ. ಪಾಪ ಅವರ ಒಂದು ಚರಿತ್ರೆ ನೋಡುವಾಗ ಅವ್ರ ಮುಂದೆ ನಾವು ಏನೂ ಅಲ್ಲ ಅನಿಸ್ತೇವೆ ನನ್ನ ಟೈಮ್ ಪ್ರೇ. ಆಗಿತ್ತಿನ ಕಾಲದಲ್ಲಿ ಅವ್ರಿಗೆ ಸೇವೆ ಮಾಡೋಕ್ಕೆ ಯಾವುದೇ ಒಂದು ವೆಹಿಕಲ್ ಇಲ್ಲ, ಬೈಬಲ್ ಇಲ್ಲ ಪ್ರೇ, ಯಾವುದೇ ಒಂದು ಸೌಕರ್ಯಗಳಿಲ್ಲ. ಆದರೂ ಸಹ ಕರ್ತನಿಗಾಗಿ ಅವರು ಬದುಕಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬದುಕಿ ದೇವರ ಗುಣಗಳನ್ನು ಅಳವಡಿಸಿಕೊಂಡು ಈ ಲೋಕದಲ್ಲಿ ಅವರು ಹೊರಟು ಹೋದ್ರು ಪ್ರೇ. ಇದು ನಿನ್ನ ಸಾರದಿ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ? ದೇವರೇ ನಿನ್ನ ಸ್ವರೂಪಕ್ಕೆ ನಾವು ಬದಲಾಗ್ತಾ ಇದೀವಿ ಅಂತ ನಾವು ನಮ್ಮ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಪ್ರೇ. ದೇವರ ಒಂದು ಮಹಿಮೆಯನ್ನು ಧರಿಸ್ಕೊಳ್ಬೇಕು. ನೋಡಿ ಲಾಸ್ಟ್ ವಚನ 1 ಕೊರಿಂಥ 15ನೇ ಅಧ್ಯಾಯ 49ನೇ ವಚನ. 1 ಕೊರಿಂಥ 15ನೇ ಅಧ್ಯಾಯ 49ನೇ ವಚನವನ್ನು ಅದೇ ಮಾಡಿಕೊಳ್ಳಿ. ಲಾಸ್ಟ್ ವಚನ ಓದಿದೆ. ನಾವು ನಾವು ಮಣ್ಣಿನಿಂದ ಮಣ್ಣಿನಿಂದ ಹುಟ್ಟಿದವನು ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ನೋಡಿದ್ರೆ ಎಷ್ಟು ಅದ್ಭುತವಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರೇ. ಆ ವಾಕ್ಯವನ್ನು ನೀವು ಇನ್ನೊಂದ್ಸರಿ ಗಮನಿಸಿ ಪ್ರೇ, ಏನಂತ ಹೇಳ್ತಾ ಇದ್ದಾರೆ ನೋಡೋಣ ಆ ವಾಕ್ಯವನ್ನು. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಬೇಕು. ನಾವು ಮಣ್ಣಿನಿಂದ ಬಂದವನ ಅಂದರೆ ನಾವು ಆದಾಮನು ಮಣ್ಣಿನಿಂದ ದೇವರು ಉಂಟು ಮಾಡಿದರೆ ಅವನ ಸಾರೂಪ್ಯವನ್ನು ಧರಿಸ್ಕೊಂಡು ಬಂದಿದ್ದೇವೆ. ಆ ರೀತಿ ಪರಲೋಕದಿಂದ ಬಂದರೆ ಯಾರು ಯೇಸು ಕ್ರಿಸ್ತನು, ಅವನ ಒಂದು ಸಾರೂಪ್ಯವನ್ನು ಧರಿಸ್ಕೊಳ್ಬೇಕಂತ ಪೌಲ ಹೇಳ್ತಾನೆ. ಯಾವ ರೀತಿ ಈ ದೇಹದಲ್ಲಿ ಆದಾಮನ ರೂಪವನ್ನು ಧರಿಸ್ಕೊಂಡು ನಾವು ಬಂದವೋ ಅದೇ ರೀತಿ ಕ್ರಿಸ್ತನ ಗುಣಲಕ್ಷಣ ಕಲಿದೆ. ನಿಮ್ಮ ಹೃದಯ ಬದಲಾಗಲಿ ಅನ್ನೋದನ್ನ ಇಲ್ಲಿ ನಾವು ಬಹಳ ಪೌಲನು ಆ ಕೊರಿಂಥ ಸಭೆಗೆ ಬರೀತಾನೆ. ನಮ್ಮಲ್ಲಿ ನಾವು ಪರಲೋಕದಿಂದ ರೂಪವನ್ನು ನಾವು ಧರಿಸ್ಕೊಳ್ಬೇಕು ಬರೇ. ಧರಿಸ್ಕೊಂಡ್ರೆ ಮಾತ್ರ ನಾವು ತಂದೆ ಬಳಿಗೆ ಹೋಗ್ತೀವಿ ಬರೇ, ಪರಲೋಕಕ್ಕೆ ನಾವು ಹೋಗ್ತೀವಿ. ಆಗ ಧರಿಸ್ಕೊಂಡ್ರೆ ಮಾತ್ರ ಪರಲೋಕ ಹೋಗೋಕ್ಕೆ ಸಾಧ್ಯ. ಆದರೆ ನಾವು ದಿನೇ ದಿನೇ ಬೆಳೆಯುತ್ತಾ ಕ್ರಿಸ್ತನ ಗುಣಗಳನ್ನು ನಮ್ಮಲ್ಲಿ ಕಾಣಬೇಕು ಪ್ರೇ. ಆಗ ನಿನಗೆ ನಿತ್ಯ ಜೀವ ಪ್ರೇ. ಅಂದರೆ ದೇವರೇ ನಿನ್ನ ರೂಪಕ್ಕೆ ಬದಲಾಗಬಹುದೇ? ಹೌದು ಪ್ರೇ, ಬದಲಾಗಬಹುದು. ಯಾವಾಗ? ಕ್ರಿಸ್ತನ ಗುಣಗಳು ನಮ್ಮಲ್ಲಿರುವಾಗ. ಪೌಲನ ಹಾಗೆ ನಾವು ಮತ್ತೊಬ್ಬರಿಗೋಸ್ಕರ ಪ್ರಸವ ವೇದನೆ ಪಡುವಾಗ ಪ್ರೇ, ಅಪೊಸ್ತಲರಾಗಿ ನಾವು ಈ ಲೋಕದಲ್ಲಿ ಬದುಕಿದಾಗ ಖಂಡಿತ ದೇವರ ಸಾರೂಪ್ಯಕ್ಕೆ ನಾವು ಬದಲಾಗಬಹುದು ಪ್ರೇ. ಅಂದರೆ ನೀವೆಲ್ಲರೂ ಸಹ ಈ ಸಂದೇಶದ ಮೂಲಕ ನೀವು ಸಹ ಬದಲಾಗ್ತೀರಿ. ದೇವರ ಹಾಗೆ ನಾವು ಎಲ್ಲರೂ ಸಹ ಬದಲಾಗ್ತೀವಿ ಅಂತ ನಂಬುತ್ತಾ ಈ ವಾಕ್ಯಗಳು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅಂತ ನಾನು ನಂಬುತ್ತಾ ಪ್ರೇ. ದೇವರು ಈ ವಾಕ್ಯದ ಮೂಲಕ ಪ್ರತಿಯೊಬ್ಬರನ್ನ ಆಶ್ರಯಿಸಲ್ಪಡಲಿ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ಸಹ ಕ್ರಿಸ್ತನನ್ನು ಧರಿಸಿಕೊಳ್ಳಿ, ದೇವರ ಗುಣಲಕ್ಷಣಗಳು ಅವರಲ್ಲಿ ಬರಲಿ ಅಂತ ನಾನು ಹಾರೈಸುತ್ತಾ ಇಲ್ಲಿಗೆ ವಾಕ್ಯದ ಭಾಗವನ್ನು ಮುಗಿಸ್ತಾ ಇದ್ದೀನಿ ಪ್ರೇ. ನಾವು ಕೊನೆಯದಾಗಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಈ ಒಂದು ವಾಕ್ಯದ ಕಾರ್ಯಕ್ರಮನ ನಾನು ನಿಮ್ಮ ಮಧ್ಯದಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಪ್ರೇ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ ತಂದೆ. ಮತ್ತೊಂದು ಆವತ್ತಿಂಥ ಅವಕಾಶಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಈ ಮುಂಜಾನೆ ದೇವರೇ, ಈ ಗ್ರೂಪ್ ಮೂಲಕವಾಗಿ ದೇವರೇ ಉತ್ತಮವಾದ ಸಂದೇಶವನ್ನು ಕೇಳಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಪ್ಪ ತಂದೆ. ನಾವು ದಿನೇ ದಿನ ಕರ್ತನೆ ಬೆಳೆಯುತ್ತಾ ದೇವರೇ ಕ್ರಿಸ್ತನ ಸಾರೂಪ್ಯಕ್ಕೆ ಬಂದು ನಾವು ದೇವರ ರೂಪವನ್ನು ಧರಿಸಿಕೊಳ್ಳುವಂಥ ಕೃಪೆ ನಮಗೆ ಅನುಗ್ರಹಿಸ್ಕಾಗಪ್ಪ ತಂದೆ. ಈ ಗ್ರೂಪನ್ನು ನಡೆಸ್ಕೊಂಡು ಹೋಗುವಂಥ ದೇವರ ಮಗಳಿಗಾಗಿ ಪ್ರಾರ್ಥಿಸ್ತೀನಿ. ದೇವರ ಕುಟುಂಬನ ಆಶ್ವಾಸನೆ ಬಲಪಡಿಸು. ಇನ್ನೂವರೆಗೂ ಬೇಕಾದಂಥ ಬಲವನ್ನು, ಆರೋಗ್ಯನ ದಯಪಾಲಿಸಪ್ಪ. ಅದೇ ರೀತಿ ಕರ್ತನೆ ಪ್ರತಿದಿನ ದೇವರ ವಾಕ್ಯವನ್ನು ಕೊಡುವಂಥ ದೇವರೇ ರಾಮಣ್ಣ ಸಾರ್ಗಾಗಿ ಪ್ರಾರ್ಥಿಸ್ತೀನಿ. ಅವರ ಸೇವೆಯನ್ನು ಅಭಿವೃದ್ಧಿಪಡಿಸಿ ದೇವರೇ, ಅವರು ಪಡುವಂಥ ಎಲ್ಲ ಕಷ್ಟಕ್ಕೆ ಪ್ರತಿಫಲವನ್ನು ಕೊಡು ದೇವ. ಅದೇ ರೀತಿ ಮನೋಜಿಗೋಸ್ಕರ ದೇವರೇ ಅಪ್ಪ ಕರ್ತನೆ, ಈ ಮಾನವನಿಗೋಸ್ಕರ, ಅಂಜಿ ಬ್ರದರ್ಗೋಸ್ಕರ, ವಿಲ್ಸನ್ಗೋಸ್ಕರ ದೇವರೇ, ಮನೋಜ್ಗೋಸ್ಕರ ದೇವರೇ ಅಪ್ಪ, ಮತ್ತು ಅದೇ ರೀತಿ ಕರ್ತನೆ ಗಂಗಾಧರ್ಗೋಸ್ಕರ ದೇವರೇ ಪ್ರತಿಯೊಬ್ಬರು ವಾಕ್ಯವನ್ನು ಕೊಡುವಂಥ ನವೀನಗೋಸ್ಕರ ಎಲ್ಲರಿಗಾಗಿ ಪ್ರಾರ್ಥಿಸ್ತೀನಪ್ಪ.
ಮಂಜುನಾಥ್ ಬ್ರದರ್ಗೋಸ್ಕರ ಪ್ರಾರ್ಥಿಸ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಗಳು ವಾಕ್ಯಗಳನ್ನು ಕೊಡ್ತಾರೋ ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತೀನಿ. ನಾವೆಲ್ಲರೂ ದೇವರೇ ದಿನೇ ದಿನೇ ಜ್ಞಾನದಲ್ಲಿ ವೃದ್ಧಿಯಾಗತ್ತೆ ಬರಲಿಕ್ಕೆ ನಮ್ಗೆ ಸಹಾಯ ಮಾಡಪ್ಪ ದೇವರೇ. ಅಪ್ಪ ಇಲ್ಲ ನೆರೆದು ಬಂದು ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ. ಪ್ರತಿಯೊಬ್ಬರ ಜ್ಞಾನದಲ್ಲಿ ಬೆಳೆದು ದೇವರೇ ಅನೇಕರನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ತರುವಂಥ ಮಕ್ಕಳಾಗಿ ಇವರು ಮಾರ್ಪಡಿಸಪ್ಪ. ಕೊಟ್ಟಂತ ನಮ್ಮೆಲ್ಲರಿಗೂ ಅವಕಾಶಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನ ಎಲ್ಲರಿಗೂ ಅರ್ಥವಾಗಿ ನಂಬುತ್ತೀವಪ್ಪ ದೇವರೇ. ಪ್ರತಿಯೊಬ್ಬನ ದೇವರ ಜ್ಞಾನದಲ್ಲಿ ಬೆಳೆಸಬೇಕಾಗಿ ನಮ್ಮ ರಕ್ಷಕನು ಉಳಿದಂಥ ಯೇಸು ಕ್ರಿಸ್ತನ ನಮ್ಮಲ್ಲಿ ತಂದೆಯ ದೇವರೇ ಆಮೇಲೆ ಕರ್ತನ ಆಶೀರ್ವಾದ, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಸಮಾಧಾನ ಐಕ್ಯತೆಯು ಈಗ ತಾನು ದೇವರು ವಾಕ್ಯದ ಮಕ್ಕಳೊಟ್ಟಿಗೂ ದೇವದಾಸರೊಟ್ಟಿಗೂ ನಿತ್ಯ ಕಾಲ ಕೂರಿರಲಿ. ಆಮೇಲೆ